ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ನೋಟಿಫೈ ಆಗಿ. ಇವತ್ತು ನಾವು ಏನು 2025ರಲ್ಲಿ ನಡೆದಿರುವಂತ ಅಂದ್ರೆ ಜನವರಿಯಿಂದ ಇಲ್ಲಿವರೆಗೆ ನಡೆದಿರುವಂತ ಏನು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಸಮ್ಮೇಳನಗಳ ಬಗ್ಗೆ ಕುರಿತು ಇವತ್ತಿನ ಕ್ಲಾಸ್ ಅಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕಂದ್ರೆ ಪ್ರತಿಯೊಂದು ಎಕ್ಸಾಮ್ ಕೂಡ ಈ ಒಂದು ಸಮಿತಿಗಳು ಅಥವಾ ಶೃಂಗಸಭೆಗಳು ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನು ಜನವರಿಯಿಂದ ಡಿಸೆಂಬರ್ ವರೆಗೆ ಆಗಿರುವಂತಹ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಸಮ್ಮೇಳನಗಳು ಮತ್ತು ಶೃಂಗಸಭೆಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ MCQ ಮುಖಾಂತರ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಸೊ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 2025ರ 20ನೇ G20 ಶೃಂಗಸಭೆ ಡ್ಯಾಶ್ ದಲ್ಲಿ ನಡೆಯುತ್ತೆ ಅಂತ ಕೇಳ್ತಾರೆ. ಸೊ 20th G20 ಸಮಿಟ್ ಆಫ್ 2025 ಎಲ್ಲಿದೆ ಅಂತ ಕೇಳ್ತಾರೆ. ನೋಡಿ, ಏನು 2025ರಲ್ಲಿ G20 ಒಂದು ಸಮಿತಿ ಇದೆಯಲ್ಲ, ಅದಾಗಿದೆ ಅಂದ್ರೆ ನಮ್ಮ ಅಂತಂದ್ರೆ ಸೊ ದಕ್ಷಿಣ ಆಫ್ರಿಕಾದಲ್ಲಿ ಆಗಿದೆ. ಇಟ್ ಈಸ್ ಹೆಲ್ಡ್ ಇನ್ ದಿ ಸೌತ್ ಆಫ್ರಿಕಾ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೋಡಿ, ನಾವು ಅದ್ರ ಬಗ್ಗೆ ನೋಡೋದಾದ್ರೆ ಏನು G20 ಇದೆಯಲ್ಲ, ಇದು ಆಗಿದೆ 2025ರಲ್ಲಿ ಅಂದ್ರೆ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ಅಲ್ಲಿ ಆಯ್ತು. ಇದರ ಧ್ಯೇಯ ವಾಕ್ಯ ಏನಾಗಿತ್ತು, ಥೀಮ್ ಏನಾಗಿತ್ತು ಅಂದ್ರೆ ಒಗ್ಗಟ್ಟು, ಸಮಾನತೆ, ಸುಸ್ಥಿರತೆ, ಅಥವಾ ಇಂಗ್ಲಿಷ್ ನಲ್ಲಿ ಸಾಲಿಡಾರಿಟಿ, ಇಕ್ವಾಲಿಟಿ, ಸಸ್ಟೈನಬಿಲಿಟಿ ಅನ್ನೋದು ಈ ಒಂದು ಏನಂದ್ರೆ 20ನೇ G20 ಸಮ್ಮೇಳನದ ಒಂದು ಥೀಮ್ ಆಗಿತ್ತು. ಅದೇ ರೀತಿ ನೋಡಿ, ಇದೇನಂದ್ರೆ ಆಫ್ರಿಕಾ ಖಂಡದಲ್ಲಿ ನಡೀತಿರುವಂತಹ ಮೊಟ್ಟ ಮೊದಲ ಅಂದ್ರೆ G20 ಸಭೆಯಾಗಿತ್ತು. ಜೊತೆಗೆ ಇಲ್ಲಿ ಅಂದ್ರೆ ಈ ಗ್ಲೋಬಲ್ ಸೌತ್ ಅಥವಾ ಜಾಗತಿಕ ದಕ್ಷಿಣದ ಬಗ್ಗೆ ಸಾಕಷ್ಟು ಒಂದು ಅಲ್ಲಿ ಧ್ವನಿಯನ್ನ ಬಲಪಡಿಸಕ್ಕೆ ಅಂದ್ರೆ ಸಾಕಷ್ಟು ಡಿಸ್ಕಷನ್ ಆಗ್ತಾ ಹೋಗುತ್ತೆ. ಜೊತೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆ ಮಾಡಬೇಕಿರೋ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಮಾಡಿದ್ದಾರೆ. ಓಕೆನಾ. ಅದೇ ರೀತಿ ನೋಡಿ, ಇಲ್ಲಿ 2024 ಅಂದ್ರೆ ಲಾಸ್ಟ್ ಇಯರ್ ಏನು ಒಂದು G20 ಐತಲ್ಲ, ಅದೆಲ್ಲ ಆಗಿದ್ದು ಅದಾಗಿದ್ದು ನಮ್ಮ ಭಾರತದಲ್ಲಿ. ಅದರ ಥೀಮ್ ಆಗಿತ್ತು ವಸುದೈವ ಕುಟುಂಬಕಂ ಅಂತ ಕರೀತಾರೆ. ಅದೇ ರೀತಿ 2020ಕ್ಕೆ ಎಲ್ಲಿ ಆಗ್ತದೆ ನೋಡಿ, 2026ಕ್ಕೆ ಎಲ್ಲಿ ಆಗುತ್ತೆ ಅಂದ್ರೆ ಅದು ಅಮೆರಿಕದಲ್ಲಿ ಆಗ್ತಾ ಇದೆ. ಸೊ ಈ ಒಂದು G20 ಸಮಿತಿ ಅದನ್ನ ಟ್ರಯೋಕ್ ಅಂತ ಕರೀತಾರೆ. ಟ್ರಯೋಕ್ ಅಂದ್ರೆ ಇಂದಿನ ದೇಶ ಭಾರತ ಆಗಿತ್ತು, ಪ್ರಸ್ತುತ ದೇಶ ಸೌತ್ ಆಫ್ರಿಕಾ ಆಗಿದೆ, ಮುಂದಿನ ದೇಶ USA ಅಮೆರಿಕ ಆಗಿದೆ. ಅದನ್ನ ಟ್ರಯೋಕ್ ಅಂತ ಕರೀತಾರೆ. ಓಕೆನಾ. ಇನ್ನು G20 ಬಗ್ಗೆ ನೋಡೋದಾದ್ರೆ, ಈ G20 ಇದೆಯಲ್ಲ, ಇದೇನಂದ್ರೆ 20 ರಾಷ್ಟ್ರಗಳ ಒಂದೇನಾಗಿದೆ, ಒಂದು ಸಂಘಟನೆಯಾಗಿದೆ. ಇದನ್ನ 1997 ಏನು ನಮ್ಮ ಒಂದು ಜಗತ್ತಿನಲ್ಲಿ ಏಷ್ಯನ್ ಫಿನಾನ್ಷಿಯಲ್ ಕ್ರೈಸಿಸ್ ಅಥವಾ ಏಷ್ಯಾದ ಹಣಕಾಸು ಬಿಕ್ಕಟ್ಟು ಉಂಟಾಯ್ತಲ್ಲ, ಆವಾಗ ಅಂದ್ರೆ ಈ G20 ಸಂಘಟನೆಯನ್ನ ಸ್ಥಾಪನೆ ಮಾಡ್ತಾರೆ. ಇದಕ್ಕೆ ಯಾವುದೇ ರೀತಿಯ ಒಂದು ಕೇಂದ್ರ ಕಚೇರಿ ಇಲ್ಲ. ಓಕೆನಾ. ಇದರಲ್ಲಿ ಪ್ರೆಸೆಂಟ್ ಆಗಿ 21 ರಾಷ್ಟ್ರಗಳೇನಂತಂದ್ರೆ ಅದರ ಸದಸ್ಯ ರಾಷ್ಟ್ರಗಳಾಗಿದೆ. ಯಾವ್ದ್ಯಾವುದು? ಆಸ್ಟ್ರೇಲಿಯಾ ಇದೆ, ಅರ್ಜೆಂಟೀನಾ ಇದೆ, ಟರ್ಕಿ, ಜಪಾನ್, ಕೆನಡಾ, ಜರ್ಮನಿ, ಬ್ರೆಜಿಲ್, UK, ಸೌತ್ ಆಫ್ರಿಕಾ, ಸೊ ಫ್ರಾನ್ಸ್ ಇದೆ, ಇಟಲಿ ಇದೆ, ಸೌದಿ ಅರೇಬಿಯಾ ಇದೆ, ಇಂಡಿಯಾ ಇದೆ, ಇಂಡೋನೇಷ್ಯಾ ಇದೆ, ಚೀನಾ ಇದೆ, ಮೆಕ್ಸಿಕೋ ಇದೆ, ರಷ್ಯಾ ಇದೆ, ಯುರೋಪಿಯನ್ ಯೂನಿಯನ್ ಇದೆ, ಅದೇ ರೀತಿ ಸೌತ್ ಕೊರಿಯಾ ಇದೆ, ಸೊ ಅಮೆರಿಕ ಇದೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ 19 ದೇಶಗಳಿದೆ, ಜೊತೆಗೆ 2 ಯೂನಿಯನ್ ಇದೆ. ಒಂದು ಯುರೋಪಿಯನ್ ಯೂನಿಯನ್, ಜೊತೆಗೆ ಇನ್ನೊಂದು ಆಫ್ರಿಕನ್ ಯೂನಿಯನ್ ಲಾಸ್ಟ್ ಇಯರ್ ಜಾಯ್ನ್ ಆಗಿದೆ. ಸೊ ಹಾಗಾಗಿ ಇದರಲ್ಲಿ ಟೋಟಲ್ ಆಗಿ 21 ಕಂಟ್ರಿಗಳು ಇರುವಂತದ್ದಾಗಿದೆ. ಓಕೆನಾ. ದಟ್ ಈಸ್ ಆಲ್ ಅಬೌಟ್ ದಿ G20. ಇದರ ಸಮ್ಮೇಳನ ಆಗಿದೆ ಅಲ್ಲಿ ದಕ್ಷಿಣ ಆಫ್ರಿಕಾದ ಜಾನ್ಸ್ಬರ್ಗ್ ಅಲ್ಲಿ. ಸೊ ಹಾಗಾಗಿ ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. 51ನೇ G7 ಶೃಂಗಸಭೆ 2025ರಲ್ಲಿ ಎಲ್ಲಿ ನಡೀತು ಅಂತ ಕೇಳ್ತಾರೆ. 51st G7 ಸಮಿಟ್ ಆಫ್ 2025 ಎಲ್ಲಿ ಅಂತ ಕೇಳ್ತಾರೆ. ನೋಡಿ, ಏನು 51ನೇ G7 ಒಂದು ಸಮಿತಿ ಇತ್ತಲ್ಲ, ಅದೆಲ್ಲ ಆಗಿದೆ ಅಂದ್ರೆ ಅದಾಗಿದ್ದು ಎಲ್ಲಿ ಅಂತಂದ್ರೆ ಸೊ ಕೆನಡಾದಲ್ಲಿ ಆಗಿದೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ಅಥವಾ A ಇಸ್ ದ ರೈಟ್ ಆನ್ಸರ್. ನೋಡಿ, ಅದ್ರ ಬಗ್ಗೆ ನೋಡಿದ್ರೆ ಸೊ ಏನು G7 51ನೇ G7 ಸಮ್ಮೇಳನ ಆಯ್ತು ಇಲ್ಲಿ 2025ರಲ್ಲಿ. ಅದಾಗಿದ್ದಲ್ಲಿ ಅಂದ್ರೆ ಕೆನಡಾದ ಅಲ್ಬರ್ಟ್ನ ಕನಾನಾಸ್ಕಿಸ್ ಅಂತ ಕರೀತಾರೆ. ಹೌದಾ. ಕೆನಾನಾಸ್ಕಿಸ್ ನ ಅಂದ್ರೆ ಕೆನಡಾದ ಅಲ್ಬರ್ಟ್ ದೇಶದ ಸೊ ಅಂದ್ರೆ ಕೆನಾನಾಸ್ಕಿಸ್ ಅಲ್ಲಿ ಅಂದ್ರೆ ಆಕ್ಚುಲಿ 51ನೇ G7 ಅಥವಾ G7 ಶೃಂಗಸಭೆ ಆಯ್ತು. ಓಕೆನಾ. ಇದ್ರ ಪ್ರಾಮುಖ್ಯತೆ ಅಂದ್ರೆ ನೋಡಿ, ಆಕ್ಚುಲಿ ಇದು ಸ್ಥಾಪನೆಯಾಗಿ 50 ವರ್ಷ ಆಯ್ತು. ಸೊ ಹಾಗಾಗಿ ಈ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ರೆ ಅಂದ್ರೆ ವಿಶೇಷವಾಗಿ ಹಸಿರು ಇಂಧನ ಅಥವಾ ಗ್ರೀನ್ ಎನರ್ಜಿ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಜೊತೆಗೆ ಹವಾಮಾನ ಬದಲಾವಣೆ ತಡೆ ಬಗ್ಗೆ ಕೂಡ ಸಾಕಷ್ಟು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಅಲ್ಲಿ ಕೆಲವೊಂದೆರಡು ಇನಿಷಿಯೇಟ್ ಮಾಡಿದ್ದಾರೆ. ಏನಂದ್ರೆ ಕೆನಾನಿಸ್ಕಾಸ್ ವೈಲ್ಡ್ ಫೈರ್ ಚಾರ್ಟರ್ ಅಂತ ಇನಿಷಿಯೇಟ್ ಮಾಡಿದ್ದಾರೆ. ಅದೇ ರೀತಿ ಕ್ರಿಟಿಕಲ್ ಮಿನರಲ್ಸ್ ಆಕ್ಷನ್ ಪ್ಲಾನ್ ಅಂತ ಕೂಡ ಒಂದು ಅಡಾಪ್ಟೇಷನ್ ಕೂಡ ಮಾಡಿದ್ದಾರೆ ಈ ಒಂದು ಸಮ್ಮೇಳನದಲ್ಲಿ. ಓಕೆನಾ. ಜೊತೆಗೆ ಏನು ನಿಮ್ಗೆಲ್ಲ ಗೊತ್ತಿರುವಂತೆ ರಷ್ಯಾ ಮತ್ತೆ ಉಕ್ರೇನ್ ಇದೆಯಲ್ಲ, ಅಲ್ಲಿ ಉಕ್ರೇನ್ ಅಂದ್ರೆ ಸಾಕಷ್ಟು ಒಂದು ದಾಳಿಗೆ ತುತ್ತಾಯ್ತು. ಆ ಕಾರಣಕ್ಕಾಗಿ ಉಕ್ರೇನ್ಗೆ ಸುಮಾರು $50 ಶತಕೋಟಿ ಆರ್ಥಿಕ ನೆರವನ್ನು ಕೂಡ ಈ ಒಂದು ಮುಖಾಂತರ ಕೊಡೋಕೆ ಅವಕಾಶ ಕೊಟ್ಟಿದ್ದಾರೆ. ಓಕೆನಾ.
ಸೊ ಹಾಗಾಗಿ ನೋಡಿ 2024ರ ಏನು 50ನೇ ಸಮ್ಮೇಳನ ಆಗಿದ್ದಿಲ್ಲ ಅಂತಂದ್ರೆ ಅದು ಇಟಲಿ ದೇಶದಲ್ಲಾಗಿತ್ತು. ಅದೇ ರೀತಿ ನೆಕ್ಸ್ಟ್ ಇಯರ್ ಅಂದ್ರೆ 2026ಕ್ಕೆ ಇಲ್ಲಿ ಆಗ್ತದೆ 52ನೇ ಸಮ್ಮೇಳನ, ಅದಾಗ್ತಿರುವಂತದ್ದು ಫ್ರಾನ್ಸ್ ದೇಶದಲ್ಲಿ. ದಟ್ ಇಸ್ G7 ಅಂತ ಕರೀತಾರೆ. ಇದರಲ್ಲಿ ಟೋಟಲ್ ಆಗಿ 8 ರಾಷ್ಟ್ರಗಳಿದ್ದು, ಪ್ರೆಸೆಂಟ್ ಆಗಿ 7 ರಾಷ್ಟ್ರಗಳಿದೆ. ಓಕೆ, ಇದು ಸ್ಥಾಪನೆ ಆಗಿದ್ದ ಯಾವಾಗ 1975 ಸ್ಥಾಪನೆ ಆಗುತ್ತೆ. ಸೊ ಇದರಲ್ಲಿ ಪ್ರೆಸೆಂಟ್ ಆಗಿ ಬಂದಿದ್ರೆ ಟೋಟಲ್ ಆಗಿ 7 ಕಂಟ್ರಿಗಳಿದೆ. ಅದಕ್ಕೆ ಇದನ್ನ G7 ಅಂತ ಕರೀತಾರೆ. ಸೊ ಮೊದಲು ಆಕ್ಚುಲಿ ನೋಡಿ 2014ರಲ್ಲಿ ಇವನ್ ರಷ್ಯಾ ಕೂಡ ಇತ್ತು. ಏನಂದ್ರೆ ರಷ್ಯಾ ಏನು ಈ ಒಂದು ಕ್ರಿಮಿಯಾ ಮೇಲ್ಗಡೆ ಒಂದು ಎನೆಕ್ಸೇಷನ್ ಮಾಡ್ಕೊಳ್ಳುತ್ತೆ, ಹಾಗಾಗಿ ಅದನ್ನ ತೆಗೆದಾಕ್ತಾರೆ. ಪ್ರೆಸೆಂಟ್ ಆಗಿ 7 ಕಂಟ್ರಿಗಳಿದೆ. ಯಾವ್ದು? ಸೊ ಕೆನಡಾ ಇದೆ, UK ಇದೆ, ಯುರೋಪಿಯನ್ ಯೂನಿಯನ್ ಇದೆ, ಜರ್ಮನಿ ಇದೆ, ಇಟಲಿ ಇದೆ, ಅಮೆರಿಕ ಇದೆ, ಫ್ರಾನ್ಸ್ ಇದೆ, ಜಪಾನ್ ಇದೆ. ಓಕೆ, ಅದಕ್ಕೆ ಶಾರ್ಟ್ಕಟ್ ಟ್ರಿಕ್ಸ್ ಏನಿದೆ ನೋಡಿ, ಜೂಸ್ ವಿತ್ GF ಅಂತಿದೆ ನೋಡಿ. ಟ್ರಿಕ್ಸ್ ಏನಿದೆ ಅಂದ್ರೆ ಯಾವ ರೀತಿ ಜೂಸ್ ವಿತ್ GF ಅಂದ್ರೆ ಜೆ ಅಂದ್ರೆ ಜಪಾನ್, ಯು ಅಂದ್ರೆ ಅಮೆರಿಕ, ಐ ಅಂದ್ರೆ ಇಟಲಿ, ಸಿ ಅಂದ್ರೆ ಕೆನಡಾ, ಇ ಅಂದ್ರೆ ಇಂಗ್ಲೆಂಡ್, ಸೊ ಜಿ ಅಂದ್ರೆ ಜರ್ಮನಿ, ಎಫ್ ಅಂದ್ರೆ ಫ್ರಾನ್ಸ್ ಅಂತ. ಸೊ ಹಾಗಾಗಿ ಜೂಸ್ ವಿತ್ GF ಅನ್ಕೊಂಡ್ರೆ ಏನಾಗುತ್ತೆ ನಿಮಗೆ ಟೋಟಲ್ ಆಗಿ 7 G7 ಕಂಟ್ರಿಗಳನ್ನ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಅದನ್ನ ಶಾರ್ಟ್ಕಟ್ ಆಗಿ ಜೂಸ್ ವಿತ್ GF ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ಆಪ್ಷನ್ ನಮಗೆ ಸೊ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಕೆಳಗಿನ ಯಾವ ದೇಶ ಶಾಂಘೈ ಸಹಕಾರ ಸಂಘಟನೆಯ ಸದಸ್ಯ ದೇಶ ಅಲ್ಲ ಅಂತ ಕೇಳ್ತಾರೆ. ಹೌದಾ? ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರಿ ಇಸ್ ನಾಟ್ ಎ ಮೆಂಬರ್ ಆಫ್ ದಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಥವಾ SCO ಅಂತ ಕೇಳ್ತಾರೆ ಅಲ್ವಾ? ನೋಡಿ, ನಮಗೆ ಶಾಂಘೈ SCO ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಹಾಗಾಗಿ ಏನು SCO ದಲ್ಲಿ ಅಮೆರಿಕ ಇದೆಯಲ್ಲ, ಅದು ಒಂದು ಸದಸ್ಯ ರಾಷ್ಟ್ರ ಆಗಿಲ್ಲ. ಅಮೆರಿಕ ಇಸ್ ನಾಟ್ ಎ ಮೆಂಬರ್ ಆಫ್ ದಿ SCO ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. SCO ಬಗ್ಗೆ ನೋಡಿ, SCO ಏನಾಯ್ತು ರೀಸೆಂಟ್ ಆಗಿ, ಅದು ಕೂಡ ಒಂದು 2025ರಲ್ಲಿ ಒಂದು ಸಮ್ಮೇಳನ ಆಯ್ತು. ಎಲ್ಲಿ ಆಯ್ತದು? ತಿಯಾನ್ಜಿನ್ ಅಂತ ಕರೀತಾರೆ. ಇದಿರುವಂತದ್ದು ಚೀನಾ ದೇಶದಲ್ಲಿ. ಓಕೆ, ಚೀನಾದ ತಿಯಾನ್ಜಿನ್ ಅಂತ ಪ್ಲೇಸ್ ಅಲ್ಲಿ ಆಕ್ಚುಲಿ ಇತ್ತೀಚೆಗೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಒಂದು 2025ನೇ ಒಂದು ಸಮ್ಮೇಳನ ಆಯಿತು. ಸೊ ಅದ್ರ ಬಗ್ಗೆ ನೋಡೋದಾದ್ರೆ ನೋಡಿ, ಸೊ ಏನು 25ನೇ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸಮಿತಿ ಆಗಿದ್ದು 2025ರಲ್ಲಿ. ಸೊ ಆಗಿದ್ದಿಲ್ಲ ಅಂದ್ರೆ ಅದು ಚೀನಾದ ತಿಯಾನ್ಜಿನ್ ಅಂತ ಕರೀತಾರೆ. ಓಕೆನಾ? ಅದೇ ರೀತಿ ಇದು ಸ್ಥಾಪನೆ ಆಗಿದ್ದಾಗ ಅಂದ್ರೆ 2001ರಲ್ಲಿ. ಇದರ ಕೇಂದ್ರ ಕಚೇರಿ ಇರುವಂತದ್ದು ಚೀನಾದ ಬೀಜಿಂಗ್ ಅಲ್ಲಿ. ಇದರಲ್ಲಿ ಟೋಟಲ್ ಆಗಿ ಎಷ್ಟಂದ್ರೆ ನೋಡಿ, ಟೋಟಲ್ ಆಗಿ 11 ದೇಶಗಳಿದೆ. ಓಕೆ, ಯಾವ್ದಾವ್ದು? ಕಜಕಿಸ್ತಾನ್ ಇದೆ, ಕಿರ್ಜಿಗಿಸ್ತಾನ್ ಇದೆ, ತಜಿಕಿಸ್ತಾನ್ ಇದೆ, ಉಜ್ಬೇಕಿಸ್ತಾನ್ ಇದೆ, ಚೀನಾ ಇದೆ, ಇಂಡಿಯಾ ಇದೆ, ಪಾಕಿಸ್ತಾನ್ ಇದೆ, ರಷ್ಯಾ ಇದೆ. ರೀಸೆಂಟ್ ಆಗಿ ಯಾವ್ದಾವ್ದು? ಬೆಲಾರಸ್ ಕೂಡ ಜಾಯ್ನ್ ಆಯಿತು. ಅದೇ ರೀತಿ ಇರಾನ್ ಕೂಡ ಜಾಯ್ನ್ ಆಯಿತು. ಸೊ ಹಾಗಾಗಿ ಟೋಟಲ್ ಆಗಿ 10 ಕಂಟ್ರಿಗಳಿದೆ. ಓಕೆ, ರೀಸೆಂಟ್ ಆಗಿ ಬೆಲಾರಸ್ ಜಾಯ್ನ್ ಆಗಿದೆ, ಇರಾನ್ ಕೂಡ ಈ ಒಂದು SCO ಸಂಘಟನೆಗೆ ಜಾಯ್ನ್ ಆಗಿದೆ. ಸೊ ಹಾಗಾಗಿ ಟೋಟಲ್ ಆಗಿ 10 ಕಂಟ್ರಿಗಳಾಯಿತು. ಓಕೆನಾ? ಅದೇ ರೀತಿ 2026ಕ್ಕೆ ಸಮ್ಮೇಳನ ಆಗ್ತದೆ ಅಂತ ಗೊತ್ತಿರ್ಬೇಕು ನಿಮಗೆ. ಅದು ಆಗ್ತಿರೋದು ಕಿರ್ಜಿಗಿಸ್ತಾನದಲ್ಲಿ 2026ರ ಒಂದು 26ನೇ SCO ಸಮಿಟ್ ಆಗ್ತಾ ಇರೋದು ಕಿರ್ಜಿಗಿಸ್ತಾನದಲ್ಲಿ ಆಗ್ತಾ ಇದೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಸೊ ಡಿ ಇಸ್ ದ ರೈಟ್ ಆನ್ಸರ್. USA ಇಸ್ ನಾಟ್ ಎ ಮೆಂಬರ್ ಆಫ್ ದಿ SCO. ಇಂಡಿಯಾ ಇದೆ, ಪಾಕಿಸ್ತಾನ ಕೂಡ ಇದರಲ್ಲಿ ಮೆಂಬರ್ಸ್ ಆಗಿದೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 2024ರಲ್ಲಿ ಯಾವ ದೇಶವು ನ್ಯಾಟೋದ ಹೊಸ ಸದಸ್ಯ ರಾಷ್ಟ್ರವಾಯಿತು ಅಂತ ಕೇಳ್ತಾರೆ. ನೋಡಿ, ವೆರಿ ಇಂಪಾರ್ಟೆಂಟ್. 2024 ಅಂತ ಪರ್ಟಿಕ್ಯುಲರ್ ಆಗಿ ಕೇಳಿದ್ದಾರೆ ಅಲ್ವಾ? ವಿಚ್ ಕಂಟ್ರಿ ಬಿಕಮ್ ನ್ಯೂ ಮೆಂಬರ್ ಆಫ್ ನ್ಯಾಟೋ ಇನ್ ದ 2024 ಅಂತ ಕೇಳ್ತಾರೆ. ಏನು ಸ್ವೀಡನ್ ಇದೆಯಲ್ಲ, ಇದೇನಂದ್ರೆ ನ್ಯಾಟೋಗೆ ಸೊ 2024ರಲ್ಲಿ ಒಂದು 32ನೇ ದೇಶ ಆಗಿ ನ್ಯಾಟೋದಲ್ಲಿ ಸೇರ್ಕೊಳ್ತು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ಸ್ವೀಡನ್ ದೇಶ. ಓಕೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ನ್ಯಾಟೋ ನಿಮಗೆಲ್ಲ ಗೊತ್ತಿರುತ್ತೆ, ಬಹಳ ಇಂಪಾರ್ಟೆಂಟ್ ಆರ್ಗನೈಸೇಷನ್. ನ್ಯಾಟೋ ಅಂದ್ರೆ ಫುಲ್ ಫಾರ್ಮ್ ಒಂದು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಕರೀತಾರೆ. ಓಕೆ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅದು ಇದರ ಫುಲ್ ಫಾರ್ಮ್ ಆಗಿದೆ. ಇದರ ರೀಸೆಂಟ್ ಆಗಿರೋದ್ರೆ 2020 ಸಮ್ಮೇಳನ ಆಯಿತು. ಇದರ ಕೇಂದ್ರ ಕಚೇರಿ ಬಂದು ಎಲ್ಲಿದೆ ನೋಡಿ, ಬೆಲ್ಜಿಯಂನ ಬ್ರೂಸೆಲ್ಸ್ ಇದೆ. ಈ ಸ್ಥಾಪನೆ ಆಗಿದೆ ಯಾವಾಗ? 1949ರಲ್ಲಿ. ಓಕೆನಾ? 2020 ಸಮ್ಮೇಳನ ನಡೀತಂದ್ರೆ ನೆದರ್ಲ್ಯಾಂಡ್ ನ ಏಗಲ್ ಆಯಿತು. ಓಕೆನಾ? 2025 ಸಮ್ಮೇಳನ ಆಗಿದ್ದಲ್ಲಿ ಅಂತಂದ್ರೆ ನೆದರ್ಲ್ಯಾಂಡ್ ನ ಏಗಲ್ ಆಯಿತು. ಓಕೆನಾ? ಜೊತೆಗೆ ನೋಡಿ, ಇಲ್ಲಿ ಕಾಣಿಸ್ತಿಲ್ಲ ನೆದರ್ಲ್ಯಾಂಡ್ ನ ಏಗ್ ಅಂತ. ಸೊ ಹಾಗಾಗಿ ಇದರ ಟೋಟಲ್ ಆಗಿ ಬಂದು 32 ದೇಶಗಳು ಅಂತಂದ್ರೆ ಮೆಂಬರ್ಸ್ ಆಗಿದೆ. ರೀಸೆಂಟ್ ಆಗಿ ಅಂದ್ರೆ 2023ರಲ್ಲಿ ಫಿನ್ಲ್ಯಾಂಡ್ ಜಾಯ್ನ್ ಆಯಿತು, 2024ರಲ್ಲಿ ಸ್ವೀಡನ್ ಜಾಯ್ನ್ ಆಯಿತು. ಹಾಗಾಗಿ ಇದರಲ್ಲಿ ಟೋಟಲ್ ಆಗಿ 32 ದೇಶಗಳು ಸದಸ್ಯ ರಾಷ್ಟ್ರಗಳಾಗಿದೆ. ಯಾವ್ದಂತ ನೋಡ್ತಾ ಹೋಗೋಣ. ನೋಡಿ, ಯಾವ್ದಿದೆ? ಸೊ ಬೆಲ್ಜಿಯಂ ಇದೆ, ಕೆನಡಾ ಇದೆ, ಡೆನ್ಮಾರ್ಕ್ ಇದೆ, ಫ್ರಾನ್ಸ್ ಇದೆ, ಐಸ್ಲ್ಯಾಂಡ್ ಇದೆ, ಇಟಲಿ, ಲಕ್ಸಂಬರ್ಗ್, ನೆದರ್ಲ್ಯಾಂಡ್ಸ್, ಸೊ ನಾರ್ವೆ, ಪೋರ್ಚುಗಲ್, UK, US, ಗ್ರೀಸ್, ಟರ್ಕಿ, ಜರ್ಮನಿ, ಜಪಾನ್, ಸ್ಪೇನು, ಆಮೇಲೆ ಚೆಕ್ ರಿಪಬ್ಲಿಕ್, ಹಂಗೇರಿ, ಪೋಲ್ಯಾಂಡ್, ಸೊ ಆಮೇಲೆ ಯಾವುದು ಬಲ್ಗೇರಿಯಾ ಇದೆ. ಸೊ ಅದೇ ರೀತಿ ಈಸ್ಟೋನಿಯಾ ಇದೆ, ಲ್ಯಾಟ್ವಿಯಾ ಇದೆ, ಸೊ ಹಾಗೆ ಲಿಥುವೇನಿಯಾ ಇದೆ, ರೊಮೇನಿಯಾ ಇದೆ, ಸ್ಲೋವೇಕಿಯಾ, ಆಮೇಲೆ ಸ್ಲೋವೇನಿಯಾ ಇದೆ, ಅಲ್ಬೇನಿಯಾ ಇದೆ, ಕ್ರೋಷಿಯಾ ಇದೆ, ಮಾಂಟಿಗ್ರೋ ಇದೆ, ಆಮೇಲೆ ನಾರ್ತ್ ಮ್ಯಾಸಿಡೋನಿಯಾ ಇದೆ. ರೀಸೆಂಟ್ ಆಗಿ 2023ರಲ್ಲಿ ಫಿನ್ಲ್ಯಾಂಡ್ ಜಾಯ್ನ್ ಆಯಿತು. ಅದೇ ರೀತಿ 2024ರಲ್ಲಿ ಸ್ವೀಡನ್ ಜಾಯ್ನ್ ಆಯಿತು. ಸೊ ಹಾಗಾಗಿ ಟೋಟಲ್ ಆಗಿ 32 ಕಂಟ್ರಿಗಳು ಇದರಲ್ಲಿ ಸದಸ್ಯ ರಾಷ್ಟ್ರಗಳಾಗಿದೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್
ಸಿ ಇಸ್ ದ ರೈಟ್ ಆನ್ಸರ್. ದಟ್ ಇಸ್ ಅಬೌಟ್ ದಿ ನ್ಯಾಸ್ನೆಟ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ತೋಣ, 6ನೇ ಬಿಮ್ಸ್ಟೆಕ್ ಶೃಂಗಸಭೆ 2025 ಡ್ಯಾಶ್ ರಲ್ಲಿ ನಡೀತು ಅಂತ ಕೇಳ್ತಾರೆ, ಅಥವಾ ಡ್ಯಾಶ್ ಪ್ಲೇಸ್ ಅಲ್ಲಿ ನಡೀತು ಅಂತ ಕೇಳ್ತಾರೆ. 6th ಬಿಮ್ಸ್ಟೆಕ್ ಸಮಿಟ್ ಆಫ್ 2025 ಅಂತ ಕೇಳ್ತಾರೆ. ನೋಡಿ, 6ನೇ ಬಿಮ್ಸ್ಟೆಕ್ ಒಂದು ಸಮ್ಮೇಳನ ಇತ್ತಲ್ಲ, ಅದೇನಾಯ್ತಂದ್ರೆ ರೀಸೆಂಟ್ ಆಗಿ ಅಂದ್ರೆ ಥೈಲ್ಯಾಂಡ್ ಅಲ್ಲಿ ಆಯ್ತು. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡ್ತೋಣ ಈ ಒಂದು ಸಮಿಟ್ ಬಗ್ಗೆ. ಸೊ ಬಿಮ್ಸ್ಟೆಕ್ ಅಲ್ವಾ, ಸೊ ಬಿಮ್ಸ್ಟೆಕ್ ಅಂತ ಒಂದು ಸಮಿಟ್ ಏನಂದ್ರೆ ಇತ್ತೀಚೆಗೆ 6ನೇ ಒಂದು ಸಮ್ಮೇಳನ ಆಯ್ತು. ಎಲ್ಲಿ ಅದು? ಥೈಲ್ಯಾಂಡ್ ನ ಬ್ಯಾಂಕಾಕ್ ಅಲ್ಲಿ ಆಯ್ತು. ಅದರಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಕೂಡ ಏನಾದ್ರು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಜೊತೆಗೆ ಇದರ ಥೀಮ್ ಏನಾಗಿತ್ತು ಅಂದ್ರೆ ನೋಡಿ, ಪ್ರಾಸ್ಪರಸ್, ರೆಸಿಲಿಯಂಟ್, ಓಪನ್, ಅಥವಾ ಕನ್ನಡದಲ್ಲಿ ಸಮೃದ್ಧ, ಸ್ಥಿತಿ ಸ್ಥಾಪಕ ಮತ್ತು ಮುಕ್ತ ಅನ್ನೋದು ಈ ಒಂದು ಸಮ್ಮೇಳನದ ಥೀಮ್ ಅಥವಾ ಘೋಷವಾಕ್ಯವಾಗಿತ್ತು. ಓಕೆನಾ? ಸೊ ನೋಡ್ತಾ ಹೋಗೋಣ ಬಿಮ್ಸ್ಟೆಕ್ ಬಗ್ಗೆ. ಬಿಮ್ಸ್ಟೆಕ್ ಇದೆಯಲ್ಲ, ಇದರ ಫುಲ್ ಫಾರ್ಮ್ ಬಂದು ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕಲ್ ಕೋಆಪರೇಷನ್ ಅಂತ ಕರೀತಾರೆ. ಓಕೆನಾ? ರೀಸೆಂಟ್ ಆಗಿ 6ನೇ ಬಿಮ್ಸ್ಟೆಕ್ ಸಮಿಟ್ ಆಯ್ತು. ಎಲ್ಲಿ? ಸೊ ಇದು ಥೈಲ್ಯಾಂಡ್ ಆಯ್ತು. ಓಕೆನಾ? ಸೊ ಹಾಗಾಗಿ ಇದು ಸ್ಥಾಪನೆ ಆಗಿದೆ ಯಾವಾಗಂದ್ರೆ 1997 ಸ್ಥಾಪನೆ ಆಗುತ್ತೆ ಅಂಡರ್ ದ ಬ್ಯಾಂಕಾಕ್ ಡಿಕ್ಲರೇಷನ್ ಅಡಿಯಲ್ಲಿ. ಇದರ ಕೇಂದ್ರ ಕಚೇರಿ ಇದೆ ಬಾಂಗ್ಲಾದೇಶದ ಢಾಕಾದಲ್ಲಿ. ಇದರಲ್ಲಿ ಟೋಟಲ್ ಆಗಿ 7 ಮೆಂಬರ್ ಕಂಟ್ರಿಗಳಿದೆ. ಯಾವ್ದಾವ್ದು? ನೇಪಾಳ ಇದೆ, ಇಂಡಿಯಾ ಇದೆ, ಬಾಂಗ್ಲಾದೇಶ ಇದೆ, ಭೂತಾನ್ ಇದೆ, ಮ್ಯಾನ್ಮಾರ್ ಇದೆ, ಥೈಲ್ಯಾಂಡ್ ಇದೆ. ಓಕೆನಾ? ಇದು ಶಾರ್ಟ್ಕಟ್ ಟ್ರಿಕ್ಸ್ ಏನಂದ್ರೆ ನೋಡಿ, MBBS NIT ಅಂತ ಶಾರ್ಟ್ಕಟ್ ಟ್ರಿಕ್ಸ್ ಏನಿದೆ, MBBS NIT. MBBS ಎಂ ಅಂದ್ರೆ ಮಯನ್ಮಾರ್, ಬಿ ಅಂದ್ರೆ ಬಾಂಗ್ಲಾದೇಶ್, ಇನ್ನೊಂದು ಬಿ ಅಂದ್ರೆ ಭೂತಾನ್, ಎಸ್ ಅಂದ್ರೆ ಶ್ರೀಲಂಕಾ, ಎನ್ ಅಂದ್ರೆ ನೇಪಾಳ್, ಐ ಅಂದ್ರೆ ಇಂಡಿಯಾ, ಟಿ ಅಂದ್ರೆ ಥೈಲ್ಯಾಂಡ್ ಅಂತ. ಸೊ ಹಾಗಾಗಿ MBBS NIT ಅಂದ್ರೆ ಆಕ್ಚುಲಿ ಸೊ ದೀಸ್ ಆರ್ ದ ಕಂಟ್ರೀಸ್ ಟು ಟ್ರಿಕ್ಸ್ ಫಾರ್ ದಿ ಬಿಮ್ಸ್ಟೆಕ್ ಕಂಟ್ರೀಸ್ ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ಅದಾಗಿದೆ ಅಂದ್ರೆ ರೀಸೆಂಟ್ ಆಗಿ ಥೈಲ್ಯಾಂಡ್ ನ ಬ್ಯಾಂಕಾಕ್ ಅಲ್ಲಿ ಆಯ್ತು 6ನೇ ಒಂದು ಸಮ್ಮೇಳನ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ನೋಡ್ತೋಣ, 47ನೇ ಆಸಿಯನ್ ಅಥವಾ ಏಷಿಯನ್ ಶೃಂಗಸಭೆ 2025 ಡ್ಯಾಶ್ ಅಲ್ಲಿ ನಡೀತು ಅಂತ ಕೇಳ್ತಾರೆ. 47th ಏಷಿಯನ್ ಸಮಿಟ್ ಆಫ್ 2025 ಅಂತ ಕೇಳ್ತಾರೆ. ಅದಾಗಿದ್ದಲ್ಲಿ ಅಂದ್ರೆ ರೀಸೆಂಟ್ ಆಗಿ ಮಲೇಷ್ಯಾದಲ್ಲಿ ಈ ಒಂದು 47ನೇ ಆಸಿಯನ್ ಶೃಂಗಸಭೆ ಜರುಗಿತು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಅದು ಮಲೇಷ್ಯಾ. ನೋಡಿ, ನೋಡ್ತೋಣ ಆಸಿಯನ್ ಬಗ್ಗೆ. ಸೊ ಆಸಿಯನ್ ಸಮಿಟ್ ಆಯ್ತು ಎಲ್ಲಿ ಆಯ್ತು ರೀಸೆಂಟ್ ಆಗಿ? ಸೊ ಮಲೇಷ್ಯಾದ ಕೌಲಾಲಂಪರ್ ಆಯ್ತು. ಓಕೆ, ಕೌಲಾಲಂಪರ್ ಏನಾಗುತ್ತೆ ಅಂದ್ರೆ ಆಕ್ಚುಲಿ 47ನೇ ಆಸಿಯನ್ ಒಂದು ಸಮ್ಮೇಳನ ಆಗ್ತದೆ. ಅದ್ರ ಬಗ್ಗೆ ನೋಡಿದ್ರೆ ಆಸಿಯನ್ ಫುಲ್ ಫಾರ್ಮ್ ಒಂದು ಅಸೋಸಿಯೇಷನ್ ಆಫ್ ಸೌತ್ ಏಷ್ಯನ್ ನೇಷನ್ಸ್ ಅಂತ ಕರೀತಾರೆ. ಓಕೆನಾ? ಇದು ರೀಸೆಂಟ್ ಆಗಿ 2022 ಆಯ್ತು, ಮಲೇಷ್ಯಾದಲ್ಲಿ ಆಯ್ತು. ಇನ್ನು ಆಸಿಯನ್ ಬಗ್ಗೆ ನೋಡಿದ್ರೆ ಇದನ್ನ 1967ರಲ್ಲಿ ಬ್ಯಾಂಕಾಕ್ ಡಿಕ್ಲರೇಷನ್ ಅಡಿಯಲ್ಲಿ ಈ ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಇದರ ಕೇಂದ್ರ ಕಚೇರಿ ಬಂದು ಥೈಲ್ಯಾಂಡ್ ನ ಬ್ಯಾಂಕಾಕ್ ಅಲ್ಲಿ ಇದೆ. ಓಕೆನಾ? ಇದರಲ್ಲಿ ಟೋಟಲ್ ಆಗಿ ಎಷ್ಟಂದ್ರೆ 10 ಕಂಟ್ರಿಗಳಿದೆ. ರೀಸೆಂಟ್ ಆಗಿ ಒಂದು ಜಾಯ್ನ್ ಆಗಿದೆ. ಸೊ ಹಾಗಾಗಿ ಪ್ರಸ್ತುತವಾಗಿ 11 ದೇಶಗಳು ಇದರಲ್ಲಿ ಮೆಂಬರ್ಸ್ ಆಗಿದೆ. ಯಾವ್ದು ನೋಡಿ, ಲಾವೋಸ್ ಇದೆ, ಮಯನ್ಮಾರ್ ಇದೆ, ಥೈಲ್ಯಾಂಡ್ ಇದೆ, ಸಿಂಗಾಪುರ್ ಇದೆ, ವಿಯೆಟ್ನಾಂ, ಕಾಂಬೋಡಿಯಾ, ಮಲೇಷಿಯಾ, ಫಿಲಿಪೀನ್ಸ್, ಬ್ರೂನೈ, ಇಂಡೋನೇಷಿಯಾ ಇದೆ. ರೀಸೆಂಟ್ ಆಗಿ ಅಂದ್ರೆ ಸೊ ಈಸ್ಟ್ ಟೈಮರ್ ಅಂತ ಒಂದು ಹೊಸ ರಾಜ್ಯ, ಒಂದು ದೇಶ ಇದೆ, ಇಲ್ಲಿ ಕಾಣಿಸ್ತಿದೆಯಲ್ಲ. ಸೊ ದಿಸ್ ಇಸ್ ಕಾಲ್ಡ್ ದ ಟೈಮೋರ್ ಲೇಸ್ಟೆ ಅಥವಾ ಈಸ್ಟ್ ಟೈಮರ್ ಅಂತ ಕರೀತಾರೆ. ಇದು ರೀಸೆಂಟ್ ಆಗಿ ಅಂದ್ರೆ ಆಕ್ಚುಲಿ ಆಸಿಯನ್ ಸಂಘಟನೆಗೆ 11ನೇ ಸದಸ್ಯ ರಾಷ್ಟ್ರವಾಗಿ ಜಾಯ್ನ್ ಆಗಿದೆ. ಇದು ಶಾರ್ಟ್ಕಟ್ ಟ್ರಿಕ್ಸ್ ಬಂದೇನಿದೆ ನೋಡಿ, MBBS ಟಿವಿ ಕ್ಲಿಪ್ ಅಂತ ಇದೆ ಶಾರ್ಟ್ಕಟ್ ಟ್ರಿಕ್ಸ್. ಎಂ ಅಂದ್ರೆ ಆಕ್ಚುಲಿ ಮಯನ್ಮಾರ್ ಅಂತ ಇದೆ, ಏನಂದ್ರೆ ಮಯನ್ಮಾರ್ ಇದೆ. ಸೊ ಅದೇ ರೀತಿ ಅದು ನೆಕ್ಸ್ಟ್ ಬ್ರೂನೈ ಇದೆ, ನೆಕ್ಸ್ಟ್ ಸಿಂಗಾಪುರ್ ಇದೆ, ಥೈಲ್ಯಾಂಡ್ ಇದೆ, ವಿಯೆಟ್ನಾಂ ಇದೆ, ಕಾಂಬೋಡಿಯಾ, ಲಾವೋಸ್, ಇಂಡೋನೇಷಿಯಾ, ಫಿಲಿಪೀನ್ಸ್ ಅಂತ ಇದೆ. ಓಕೆ, ಇವೆಲ್ಲ ಕೂಡ ಶಾರ್ಟ್ಕಟ್ ಟ್ರಿಕ್ಸ್ ಟು ಮೆಮರೈಸ್ ದಿ ಏನಾಗಿದೆ ಸೊ ಬಿಮ್ಸ್ಟೆಕ್ ಆಸಿಯನ್ ಕಂಟ್ರಿ ಅಂತ ಕರೀತಾರೆ. ಸೊ ಪ್ರಸ್ತುತವಾಗಿ 11 ಕಂಟ್ರಿಗಳು ಜಾಯ್ನ್ ಆಗಿದೆ, ಅದಕ್ಕೆ ಗೊತ್ತಿರಬೇಕಾಗುತ್ತೆ. ಸೊ ರೀಸೆಂಟ್ ಆಗಿ ಜಾಯ್ನ್ ಆಗಿದೆ ಅಂದ್ರೆ ಅದು ಈಸ್ಟ್ ಟೈಮರ್ ಆಗಿದೆ, ಗೊತ್ತಿರಬೇಕು ನಿಮಗೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ನೋಡಿ, ರೀಸೆಂಟ್ ಆಗಿ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ ಪ್ರಶ್ನೆ ಆಗಿದೆ, ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಅಥವಾ ಕ್ವಾಡ್ ನ ಸದಸ್ಯ ರಾಷ್ಟ್ರಗಳು ಅಂತ ಕೇಳ್ತಾರೆ. ವಿಚ್ ಆಫ್ ದ ಮೆಂಬರ್ ಕಂಟ್ರೀಸ್ ಆಫ್ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ ಕೇಳ್ತಾರೆ. ನೋಡಿ, ಕ್ವಾಡ್ ಅಂತ ಎಕ್ಸ್ಟ್ರಾ ಮೇಲೆ ಗೊತ್ತಾರಂತೆ, ಇದರಲ್ಲಿ ಟೋಟಲ್ ಆಗಿ 4 ದೇಶಗಳಿರುತ್ತೆ. ಹೌದಾ? ಯಾವ್ದಿದೆ ನೋಡಿ, ಭಾರತ ಇದೆ, ಜಪಾನ್ ಇದೆ, ಅಮೆರಿಕ ಇದೆ, ಆಸ್ಟ್ರೇಲಿಯಾ ಇದೆ. ಸೊ ಎಲ್ಲ ಕೂಡ ಆಕ್ಚುಲಿ ಕ್ವಾಡ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳಾಗಿದೆ. ಸೊ ಹಾಗಾಗಿ ಆಪ್ಷನ್ 4 ABCD ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ಕ್ವಾಡ್ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಕ್ವಾಡ್ ಇದೆಯಲ್ಲ, ಇದನ್ನ ಫುಲ್ ಫಾರ್ಮ್ ಏನಂದ್ರೆ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ ಕರೀತಾರೆ, ಶಾರ್ಟ್ಕಟ್ ಆಗಿ ಕ್ವಾಡ್ ಅಂತ ಕರೀತಾರೆ. ಇದು 2020ರಲ್ಲಿ ರೀಸೆಂಟ್ ಆಗಿ ಇಲ್ಲಿ ಕೂಡ ಸಮ್ಮೇಳನ ಆಯಿತು. ಎಲ್ಲಾಯ್ತು ನೋಡಿ ಸಮ್ಮೇಳನ ಆಗಿದೆ ಅಂದ್ರೆ ಆಕ್ಚುಲಿ ನಮ್ಮ ಭಾರತದಲ್ಲಿ ಆಯ್ತು. ಇಂಪಾರ್ಟೆಂಟ್. ಓಕೆನಾ? 2025ರ ಕ್ವಾಡ್ ಲೀಡರ್ ಸಮಿಟ್ ಆಗಿದ್ದಿಲ್ಲ ಅಂದ್ರೆ ನಮ್ಮ ಭಾರತದಲ್ಲಿ ಆಗಿದೆ. ಥೀಮ್ ಏನಂತ ನೋಡಿ, ಥೀಮ್ ಏನಂದ್ರೆ ಸೆಕ್ಯೂರ್, ಫ್ರೀ ಅಂಡ್ ಪ್ರಾಸ್ಪರಸ್ ಇಂಡೋ ಪೆಸಿಫಿಕ್ ಅಂತ ಏನಂದ್ರೆ ಒಂದು ಥೀಮ್ ಆಗಿತ್ತು.
ಈ ಒಂದು 2025ರ ಕ್ವಾಡ್ ಸಮ್ಮೇಳನದಲ್ಲಿ. ಓಕೆನಾ. ಜೊತೆಗೆ ಇಲ್ಲಿ ಕ್ರಿಟಿಕಲ್ ಮಿನರಲ್ ಸಪ್ಲೈ ಬಗ್ಗೆ, ಆಮೇಲೆ ಎಮರ್ಜಿಂಗ್ ಟೆಕ್ನಾಲಜಿಗಳ ಬಗ್ಗೆ, ಇನ್ಫ್ರಾಸ್ಟ್ರಕ್ಚರ್ಗಳ ಬಗ್ಗೆ, ಕ್ಲೈಮೇಟ್ ರೆಸಿಲಿಯನ್ಸ್ ಬಗ್ಗೆ, ಹೆಲ್ತ್ ಸೆಕ್ಟರ್ ಬಗ್ಗೆ ಕೂಡ ಸಾಕಷ್ಟು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ ಈ ಒಂದು ಸಮ್ಮೇಳನದಲ್ಲಿ. ಓಕೆನಾ. ಇನ್ನು ಕ್ವಾಡ್ ಬಗ್ಗೆ ನೋಡೋದಾದ್ರೆ ಇದನ್ನ 2007ರಲ್ಲಿ ಏನಂದ್ರೆ ರಚನೆ ಮಾಡ್ತಾ ಹೋಗ್ತಾರೆ. ಓಕೆನಾ. ಇದರಲ್ಲಿ ಟೋಟಲ್ ಆಗಿ 4 ಕಂಟ್ರಿಗಳಿದೆ. ಸೊ ಭಾರತ ಇದೆ, ಸೊ ಜಪಾನ್ ಇದೆ, ಆಸ್ಟ್ರೇಲಿಯಾ ಇದೆ, ಅಮೆರಿಕ ಇದೆ. ಇದೇನ್ ಮಾಡುತ್ತೆ, ಪ್ರತಿ ವರ್ಷ ಒಂದು ಮಲಬಾರ್ ನಾವಲ್ ಎಕ್ಸರ್ಸೈಸ್ ಮಾಡುತ್ತೆ. ಏನ್ ಮಾಡುತ್ತೆ, ಮಲಬಾರ್ ನೌಕಾ ಸಮರಾಭ್ಯಾಸ ಮಾಡುತ್ತೆ. ಇದರಲ್ಲಿ 4 ದೇಶಗಳು ಕೂಡ ಭಾಗವಹಿಸ್ತವೆ. ಅದನ್ನ ಮಲಬಾರ್ ನೌಕಾ ಸಮರಾಭ್ಯಾಸ ಅಂತ ಕರೀತಾರೆ, ಗೊತ್ತಿರಬೇಕಾಗುತ್ತೆ ನಿಮಗೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆನಾ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಹಾಗೆ ನೋಡಿ, ಕ್ವಾಡ್ ಅಂತ ನೋಡಿದ ಈ ಕೆಳಕಂಡ ಯಾವ ದೇಶಗಳು ಕ್ವಾಡ್ ಮತ್ತು ಮಧ್ಯಪ್ರಾಚ್ಯ ಕ್ವಾಡ್ ಅಂತಂದ್ರೆ ಆಕ್ಚುಲಿ I2U2 ಅಂತ ಕರೀತಾರೆ, ವೆಸ್ಟ್ ಏಷ್ಯನ್ ಕ್ವಾಡ್ ಅಂತ ಕರೀತಾರೆ. ಎರಡರಲ್ಲೂ ಸದಸ್ಯ ಪದ ಅಂತ ಕೇಳ್ತಾರೆ. ಅಂದ್ರೆ ಇಲ್ಲಿ ಕ್ವಾಡ್ ಮತ್ತೆ ಏನು I2U2 ಇದೆಯಲ್ಲ, ಎರಡರಲ್ಲಿರುವಂತ ಕಾಮನ್ ಮೆಂಬರ್ಸ್ ಯಾವುದು ಅಂತ ಕೇಳ್ತಾರೆ. ನೋಡಿ ಇಲ್ಲಿ ಭಾರತ ಇದೆ, ಆಸ್ಟ್ರೇಲಿಯಾ ಇದೆ, ಅಮೆರಿಕ ಇದೆ, ಯುಎ ಇದೆ. ಓಕೆನಾ. ಈಗ ನೋಡಿ ಕ್ವಾಡ್ ಅಂದ್ರೆ ಯಾವ್ದು ನೋಡಿ, ಕ್ವಾಡ್ ಅಲ್ಲಿ ಬಂದಾಗ ನಮಗೆ ಸೊ ಅಮೆರಿಕ ಇದೆ, ಸೊ ಇಂಡಿಯಾ ಇದೆ, ಜಪಾನ್ ಇದೆ, ಆಸ್ಟ್ರೇಲಿಯಾ ಇದೆ. ಅದೇ ರೀತಿ I2U2 ಇದೆಯಲ್ಲ, ಅಲ್ಲಿ ಯಾವ್ದು ನೋಡಿ ಇಸ್ರೇಲ್ ಇದೆ, ಇಂಡಿಯಾ ಇದೆ, ಯುಎ ಇದೆ, ಯುಎಸ್ ಇದೆ. ಅದನ್ನ I2 ಅಂದ್ರೆ 2 I, ಒಂದು ಇಸ್ರೇಲ್ ಇಂಡಿಯಾ, U2 ಅಂದ್ರೆ ಒಂದು UAE ಇನ್ನೊಂದು US ಅಂತ ಕರೀತಾರೆ. ಹಾಗಾಗಿ ಕಾಮನ್ ಬಂದ್ರೆ ಯಾವ್ದು, ಎರಡು ಕಡೆ ಬಂದಾಗ ಕಾಮನ್ ಬಂದಾಗ ಒಂದು ಸೊ ಭಾರತ ಕೂಡ ಕಾಮನ್ ಆಗಿದೆ, ಅದೇ ರೀತಿ ಅಮೆರಿಕ ಕಾಮನ್ ಆಗಿದೆ. ಸೊ ಹಾಗಾಗಿ ಎ ಸಿ ಅಲ್ಲಿ ನೋಡಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅಂದ್ರೆ I2U2 ಅಂಡ್ ಕ್ವಾಡ್ ಇರುವಂತ ಕಾಮನ್ ಮೆಂಬರ್ಸ್ ಅಂದ್ರೆ ನಮ್ಮ ಭಾರತ ಮತ್ತು ಅಮೆರಿಕ ಆಗಿದೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಇದ್ರ ಬಗ್ಗೆ ಕೂಡ ಗೊತ್ತಿರಲಿ ನಿಮಗೆ, I2U2 ಅಂತ ಕರೀತಾರೆ. ಓಕೆ, ಒಂದು I2 ಅಂದ್ರೆ 2 I ಇದೆ ಅಲ್ವಾ, ಒಂದು I ಅಂದ್ರೆ ಇಸ್ರೇಲ್, ಇನ್ನೊಂದು I ಅಂದ್ರೆ ಭಾರತ. U2 ಅಂದ್ರೆ USA ಇದೆ, ಇನ್ನೊಂದು U ಅಂದ್ರೆ UAE ಇದೆ. ಓಕೆನಾ. ಹಾಗಾಗಿ ಅದನ್ನ I2U2 ಸಂಘಟನೆ ಅಂತ ಕರೀತಾರೆ, ಗೊತ್ತಿರಬೇಕು ನಿಮಗೆ. ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. 2024ರಲ್ಲಿ ಹೊರಹೊಮ್ಮಿದ ಅಗ್ರ ಅರ್ಥವ್ಯವಸ್ಥೆಯ ಬ್ರಿಕ್ಸ್ ಸಮೂಹ ಅಥವಾ ಸಂಘಟನೆಯ 5 ಹೊಸ ಸದಸ್ಯ ರಾಷ್ಟ್ರಗಳನ್ನ ಸೇರಿಕೊಂಡು ವಿಸ್ತರಿತು ಅಂತ ಕೇಳ್ತಾರೆ. ಹೌದಾ. ಹಾಗಾದ್ರೆ ಯಾವ ದೇಶಗಳು ಅಂತ ಕೇಳ್ತಾರೆ. ಇಲ್ಲಿ ಈಜಿಪ್ಟ್ ಇದೆ, ಇಥಿಯೋಪಿಯಾ ಇದೆ, ಟರ್ಕಿ ಇದೆ, ಇರಾನ್ ಇದೆ, ಸೌದಿ ಅರೇಬಿಯಾ ಇದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ. ಸೊ ಹಾಗಾದ್ರೆ ರೀಸೆಂಟ್ ಆಗಿ ಬ್ರಿಕ್ಸ್ ಗೆ ಯಾವೆಲ್ಲ ಸಂಘಟನೆಗಳು ಜಾಯ್ನ್ ಅಂತ ಕೇಳ್ತಾರೆ. ನೋಡಿ, ಇದರಲ್ಲಿ ಈಜಿಪ್ಟ್ ಜಾಯ್ನ್ ಆಗಿದೆ, ಇಥಿಯೋಪಿಯಾ ಜಾಯ್ನ್ ಆಗಿದೆ, ಇರಾನ್ ಜಾಯ್ನ್ ಆಗಿದೆ, ಸೌದಿ ಅರೇಬಿಯಾ ಜಾಯ್ನ್ ಆಗಿದೆ, ಯುಎಇ ಜಾಯ್ನ್ ಆಗಿದೆ, ಅಂದ್ರೆ ಟರ್ಕಿ ಜಾಯ್ನ್ ಆಗಿಲ್ಲ. ಸೊ ಹಾಗಾಗಿ ಸಿ ಬಿಟ್ಟು ಎಲ್ಲ ಕೂಡ ಕರೆಕ್ಟ್ ಆಗುತ್ತೆ. ನಮಗೆ ಆಪ್ಷನ್ 3 ಇದೆಯಲ್ಲ, ABDEF ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ರೀಸೆಂಟ್ ಆಗಿ ಕೂಡ ಏನಾದ್ರೆ ಆಕ್ಚುಲಿ ನಮ್ಮ ಇದಂದ್ರೆ ಏನಾಯ್ತು, ಬ್ರಿಕ್ಸ್ ಸಮ್ಮೇಳನ ಆಯ್ತು 2025ರಲ್ಲಿ. ಅದಾಗಿದೆ ಅಂತಂದ್ರೆ ಬ್ರೆಜಿಲ್ ಆಗಿದೆ. ಹೌದಾ, ಕಾಣಿಸ್ತಾರೆ ಇಮೇಜ್. ರೀಸೆಂಟ್ ಆಗಿ 2020ರಲ್ಲಿ ಆಕ್ಚುಲಿ ಬ್ರಿಕ್ಸ್ ಸಮ್ಮೇಳನ ಆಗಿದೆ. ಆ ಕಾರಣಕ್ಕಾಗಿ ಪ್ರಶ್ನೆ ಹಾಕೊಂಡಿದ್ದೀನಿ. ಎಲ್ಲಾಗಿದೆ ಆಗಿದ್ದು, ಬ್ರಿಕ್ಸ್ ಸಮ್ಮೇಳನ ಆಗಿದ್ದು ಬ್ರೆಜಿಲ್ ದೇಶದಲ್ಲಿ 2025ರ ಸಮ್ಮೇಳನ ಆಗಿತ್ತು. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಬ್ರಿಕ್ಸ್ ಅಲ್ವಾ, ಬ್ರಿಕ್ಸ್ ಅಂದ್ರೆ ಇದು ಏನಾಗಿದೆ, ಇದು 17ನೇ ಬ್ರಿಕ್ಸ್ ಸಮ್ಮಿಟ್ ಆಯ್ತು. ಬ್ರಿಕ್ಸ್ ಅಂದ್ರೆ ಫುಲ್ ಫಾರ್ಮ್ ಎಲ್ಲ ಗೊತ್ತಿರೋದಾ, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ ಅಂತ. ಓಕೆ, ಇದು ರೀಸೆಂಟ್ ಆಗಿ 17ನೇ ಸಮ್ಮೇಳನ ಆಯ್ತು, ಬ್ರೆಜಿಲ್ ನ ರಿಯೋ ಡಿಯೋ ಜನರಿಲ್ ಆಯ್ತು. ಓಕೆನಾ. ಇನ್ನು ಬ್ರಿಕ್ಸ್ ಇದೆಯಲ್ಲ, ಇದು ಸ್ಥಾಪನೆ ಆಗಿದೆ ಯಾವಾಗ ಅಂದ್ರೆ 2006ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಇರುವಂತದ್ದು ಅಂದ್ರೆ ಸೊ ಚೀನಾದ ಶಾಂಘೈ ಇದೆ. ಓಕೆನಾ. ಸೊ ಇದರ ಮೆಂಬರ್ಸ್ ಬಂದು ಟೋಟಲ್ ಆಗಿ ಫಸ್ಟ್ ಇಂದ ಬರೀ 5 ಇದ್ದು, ರೀಸೆಂಟ್ ಆಗಿ 6 ಜಾಯ್ನ್ ಆಗಿದೆ. ಹಾಗಾಗಿ ಪ್ರಸ್ತುತವಾಗಿ 11 ದೇಶಗಳು ಇದರ ಸದಸ್ಯ ಆಗಿದೆ. ಓಕೆನಾ. ಸೊ ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ಸೊ ಸೌತ್ ಆಫ್ರಿಕಾ, UAE ಅಂತ ಕರೀತಾರೆ. ಅದಕ್ಕೊಂದು ಶಾರ್ಟ್ ಕಟ್ ಟ್ರಿಕ್ಸ್ ಮಾಡಿದ್ದೀನಿ. ಏನ್ ಮಾಡಿದ್ರೆ ನೋಡಿದ್ರೆ I2C ಅಂತ ಮಾಡಿದ್ದಾರೆ ಕೋಡ್. ಏನ್ ಮಾಡಿದೀನಿ, ಬ್ರಿಕ್ಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತಲ್ಲ, ಬ್ರಿಕ್ಸ್ ಅಂದ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಮತ್ತೇನ್ ಮಾಡಿದೀನಿ ಕೊಡಿದ್ರೆ I2C ಅಂದ್ರೆ CWU ಅಂತ ಇದು ಕೋಡ್ ಮಾಡಿದೆ. I2 ಅಂದ್ರೆ ನೋಡಿ, ಒಂದು I ಅಂದ್ರೆ ಏನು, ಒಂದು ಇಂಡೋನೇಷ್ಯಾ, ಇನ್ನೊಂದು ಇರಾನ್. I2 ಅಂದ್ರೆ ಓಕೆನಾ. I2 ಅಂದ್ರೆ ಒಂದು ಇಂಡೋನೇಷ್ಯಾ, ಇನ್ನೊಂದು ಇರಾನ್ ಆಗುತ್ತೆ. ಸಿ ಅಂದ್ರೆ ನೋಡಿ, ಎಸ್ ಡಬಲ್ ಅಂದ್ರೆ ನೋಡಿ, ಒಂದು ಎಸ್ ಅಂದ್ರೆ ಸೌದಿ ಅರೇಬಿಯಾ, ಇ ಅಂದ್ರೆ ಇಥಿಯೋಪಿಯಾ, ಇನ್ನೊಂದು ಎ ಅಂದ್ರೆ ಈಜಿಪ್ಟ್, ಯು ಅಂದ್ರೆ UAE ಅಂತ ಕರೀತೀವಿ. ಹಾಗಾಗಿ ಟೋಟಲ್ ಆಗಿ 11 ಕಂಟ್ರಿಗಳ ಕೋಡ್ ಬ್ರಿಕ್ಸ್ I2CU ಅಂತ ಕೋಡ್. ನಿಮ್ಗೆ ಯಾವ ತರ ಬೇಕಾದ್ರೂ ಕೂಡ ಈಸಿ ಆಗಿ ಇಟ್ಕೊಳ್ಳಿ, ಬಟ್ ನನಗೆ ಇದು ಈಸಿ ಅನಿಸ್ತು ಅಂತ ಇಟ್ಕೊಂಡಿದ್ದೀನಿ. ಓಕೆನಾ. ಸೊ ಹಾಗಾಗಿ ಗೊತ್ತಿರಲಿ ಬ್ರಿಕ್ಸ್ ಬಗ್ಗೆ. ಇನ್ನು ಬ್ರಿಕ್ಸ್ ಬಗ್ಗೆ ನೋಡೋದಾದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಈ ಬ್ರಿಕ್ ಅಂತ ಪದ ಫಸ್ಟ್ ಯಾರು ಕಾಯಿನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಜಿಮ್ ಓಎನ್ ಅಂತ ವ್ಯಕ್ತಿ 2001ರಲ್ಲಿ ಫಸ್ಟ್ ಟೈಮ್ ಈ ಒಂದು ಪದವನ್ನು ಬಳಕೆ ಮಾಡ್ತಾರೆ. ಬ್ರಿಕ್ ಅಂದ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಅಂತ ಮಾಡ್ತಾರೆ. ಆಮೇಲೆ ಅದೇನಾಗುತ್ತೆ, ಸೌತ್ ಆಫ್ರಿಕಾ ಕೂಡ ಜಾಯ್ನ್ ಆಗುತ್ತೆ. ಓಕೆನಾ. ಇನ್ನು 2017-20 ನಡೆದಂತ ಏನೋ ಒಂದು 17ನೇ ಬ್ರಿಕ್ಸ್ ಸಮಿತಿ ಇದ್ದಲ್ಲ, ಇದರ ಥೀಮ್ ಆಗಿದೆ
ಸ್ಟ್ರೆಂಥನಿಂಗ್ ಗ್ಲೋಬಲ್ ಸೌತ್ ಕೋಆಪರೇಷನ್ ಫಾರ್ ಎ ಮೋರ್ ಇನ್ಕ್ಲೂಸಿವ್ ಸಸ್ಟೈನಬಲ್ ಗವರ್ನೆನ್ಸ್ ಅನ್ನೋದೇನಂದ್ರೆ ಆಕ್ಚುಲಿ ಏನು ಈ ವರ್ಷದ ಒಂದು ಥೀಮ್ ಆಗಿತ್ತು. ಅದೇ ರೀತಿ ನೆಕ್ಸ್ಟ್ ಇಯರ್ ಇದೆಯಲ್ಲ ಬ್ರಿಕ್ಸ್ ಅಂದ್ರೆ 18ನೇ ಬ್ರಿಕ್ಸ್ ಸಮಿತಿಯಲ್ಲಿ ಆಗ್ತಾ ಇದೆ, ಅದು ನಮ್ಮ ಭಾರತದಲ್ಲಿ ಆಗ್ತಾ ಇದೆ, ಗೊತ್ತಿರಬೇಕು ನಿಮಗೆ. ಓಕೆನಾ. ಸೊ 17ನೇದಾಗಿದ್ದು ಬ್ರೆಜಿಲ್ ಅಲ್ಲಿ, 15ನೇದಾಗಿದ್ದು ಆಫ್ರಿಕಾದಲ್ಲಿ, 18 ಆಗ್ತಿರೋದು ನಮ್ಮ ಭಾರತದಲ್ಲಿ ಆಗ್ತಿರೋದು ಬ್ರಿಕ್ಸ್ ಸಮಿತಿ ಅಂತ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಇಲ್ಲಿ ಸಿ ಇಸ್ ದ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 2025ರ ಕಾಫ್ 30, ಕಾಫ್ ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರೀತಾರೆ. 30 ಅಂದ್ರೆ 30ನೇ ಸಮ್ಮೇಳನ ಅಂತ. ಕಾಪ್ 30 ಶೃಂಗಸಭೆಯು ಈ ಕೆಳಗಿನ ಯಾವ ದೇಶದಲ್ಲಿ ನಡೆಯುತ್ತೆ ಅಂತ ಕೇಳ್ತಾರೆ. ಕಾಪ್ 30 ಸಮಿಟ್ ಆಫ್ 2025 held in which of the following country ಅಂತ ಕೇಳ್ತಾರೆ. ನೋಡಿ ರೀಸೆಂಟ್ ಆಗಿ ಕಾಪ್ 30 ಸಮ್ಮೇಳನ ಆಯ್ತು, ಅದಾಗಿದ್ದಿಲ್ಲ ಅಂತಂದ್ರೆ ಆಕ್ಚುಲಿ ಬ್ರೆಜಿಲ್ ಅಲ್ಲಿ ಆಯ್ತು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಕಾಣಿಸ್ತಾ ನೋಡಿ ಅಲ್ವಾ, ರೀಸೆಂಟ್ ಅಂದ್ರೆ ಆಕ್ಚುಲಿ ಬ್ರೆಜಿಲ್ ನ ಬೆಲೆ ಮೇಲೆ ಅಂತಂದ್ರೆ ಆಕ್ಚುಲಿ ಕಾಪ್ 30 ಸಮ್ಮೇಳನ ಆಯ್ತು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡ್ತಾ ಹೋಗೋಣ. ನೋಡಿ ಸೊ ದ ಕಾಪ್ 30 ಶೃಂಗಸಭೆ ಅಂತ ಕರೀತಾರೆ. ಇದೊಂದು ಹವಾಮಾನಕ್ಕೆ ಸಂಬಂಧಪಟ್ಟಂತ ಶೃಂಗಸಭೆ ಆಗುತ್ತೆ. ಇದು ಪ್ರತಿ ವರ್ಷ ಮಾಡ್ತಾ ಹೋಗ್ತಾರೆ. ಇದಾಗಿದ್ದು ಈ ವರ್ಷ ಎಲ್ಲಿ ಅಂತಂದ್ರೆ ಸೊ ಬ್ರೆಜಿಲ್ ನ ಬೆಲೆಮನ ಪ್ಲೇಸ್ ಅಲ್ಲಿ ಆಯ್ತು. ಓಕೆನಾ. ಅಲ್ಲಿ ಏನು ಡಿಸಿಷನ್ ತಗೋತಾರೆ ನೋಡಿ, ಆಕ್ಚುಲಿ ಅಮೆಜಾನ್ ಕಾಡು ಮಳೆ ಕಾಡುಗಳ ಬಗ್ಗೆ ರಕ್ಷಣೆಗಾಗಿ ಒಂದು ಬೆಲೆಮ್ ಡಿಕ್ಲರೇಷನ್ ಘೋಷಣೆ ಮಾಡ್ತಾರಂತೆ. ಬೆಲೆಮ್ ಡಿಕ್ಲರೇಷನ್ ಅಥವಾ ಘೋಷಣೆಯನ್ನ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೊ ಮಂಡಿಸ್ತಾರೆ. ಜೊತೆಗೆ 2030 ವೇಳೆಗೆ ಅಂದ್ರೆ ಇಂಗಾಲದ ಹೊರಸೂಸುವಿಕೆಯನ್ನ ಕಡಿಮೆ ಮಾಡಕ್ಕೆ ಕೂಡ ಸಾಕಷ್ಟು ಒಂದು ಡಿಸ್ಕಷನ್ಸ್ ಆಗಿದೆ, ಗುರಿ ಇಟ್ಕೊಂಡಿದ್ದಾರೆ. ಜೊತೆಗೆ ವಿಕಾಸಶೀಲ ರಾಷ್ಟ್ರಗಳಿಗೆ ಹವಾಮಾನ ನಿಧಿ ಕೊಡಬೇಕನ್ನೋದು ಕೂಡ ಇಲ್ಲಿ ಅಂದ್ರೆ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಓಕೆನಾ. ಇನ್ನು ಕಾಫ್ ನೋಡಿ, ಕಾಫ್ 30 ಆಗಿದೆ ಅಂತಂದ್ರೆ ಆಕ್ಚುಲಿ ಬ್ರೆಜಿಲ್ ಅಲ್ಲಿ, ಕಾಫ್ 29 2024 ಆಗಿದ್ರೆ ಅದು ಅಜರ್ಬೈಜಾನ್ ಬಾಕೋಲ್ ಆಯ್ತು. ನೆಕ್ಸ್ಟ್ ಇಲ್ಲಿ ಆಗುತ್ತೆ ಕಾಫ್ 31 ಆಗೋದು 2026 ಟರ್ಕಿ ಆಗ್ತದೆ. ಸೊ ಗೊತ್ತಿರ್ಬೇಕು ನಿಮ್ಗೆ, ಅರ್ಥ ಆಯ್ತಾ. 2024 ಕಾಫ್ 29 ಆಗಿದ್ದು ಅಜರ್ಬೈಜಾನ್ ಬಾಕೋಲಿ, 2025 ಕಾಫ್ 30 ಆಗಿದ್ದು ಬ್ರೆಜಿಲ್ ನ ಬೆಲೆಮ್ ಅಲ್ಲಿ, 2026 ಕಾಫ್ 31 ಆಗೋದಿಲ್ಲ ಅಂತಂದ್ರೆ ಟರ್ಕಿಯಲ್ಲಿ ಅಂತ ಗೊತ್ತಿರಬೇಕು. ಇದಕ್ಕೆ ಕೆಲಸ ಎಕ್ಸಾಂಪಲ್ ಈ ತರ ಕೇಳ್ತಾ ಇರ್ತಾರೆ. ಹಾಗಾದ್ರೆ ಈ ಕಾಫ್ 30 ಸಮ್ಮೇಳನ ಯಾರು ಆರ್ಗನೈಸ್ ಮಾಡ್ತಾರೆ ಅಂತ ಕ್ವಶನ್ ಬರ್ಬೋದಲ್ವಾ. ಎಸ್ ನೋಡಿ, ಇದನ್ನ ಪ್ರತಿ ವರ್ಷ ಯಾರು ಆರ್ಗನೈಸ್ ಮಾಡ್ತಾರೆ ಅಂದ್ರೆ ಒಂದು ಸಂಸ್ಥೆ ಬರುತ್ತೆ, ಅದನ್ನ UNFCCC ಅಂತ ಕರಿತೀವಿ. ಅಂದ್ರೆ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಕರೀತಾರೆ. ಕನ್ನಡದಲ್ಲಿ ಹವಾಮಾನ ಬದಲಾವಣೆಯ ಕುರಿತಾದ ವಿಶ್ವಸಂಸ್ಥೆಯ ಚೌಕಟ್ಟು ಸಮಾವೇಶ ಅಂತ ಕರೀತಾರೆ. ಈ ಸಂಸ್ಥೆ ಏನ್ ಮಾಡ್ತಿದ್ರೆ ಪ್ರತಿ ವರ್ಷ ಏನಂದ್ರೆ ಈ ಒಂದು ಕಾಪ್ ಸಮ್ಮೇಳನಗಳನ್ನ ರಚನೆ ಮಾಡುತ್ತೆ. ಈ UNFCCC ಇದೆಯಲ್ಲ, ಇದು ಸ್ಥಾಪನೆ ಆಗಿದೆ ಅಂದ್ರೆ 1992ರಲ್ಲಿ, ಇದು ಕೇಬಿನೆಟ್ ಫೋರ್ಸ್ ಆಗಿದ್ದು 1994ರಲ್ಲಿ. ಇದರ ಕೇಂದ್ರ ಕಚೇರಿ ಇರುತ್ತದೆ ಅಂತಂದ್ರೆ ಸೊ ಜರ್ಮನಿಯ ಬಣ್ಣದಲ್ಲಿದೆ. ಓಕೆನಾ. ಇದೇನ್ ಮಾಡುತ್ತೆ ಪ್ರತಿ ವರ್ಷ ಒಂದೊಂದು ದೇಶದಲ್ಲಿ ಅಂತಾರೆ ಆಕ್ಚುಲಿ ಈ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟಿ ಸಮಾವೇಶಗಳನ್ನ ಮಾಡುತ್ತೆ. ಇದು ಪರಿಸರಕ್ಕೆ ಸಂಬಂಧಪಟ್ಟಂತ ಅಥವಾ ಹವಾಮಾನಕ್ಕೆ ಸಂಬಂಧಪಟ್ಟಂತ ಸಮ್ಮೇಳನ ಆಗಿರುತ್ತೆ. ಅದೇ ರೀತಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ನೋಡಿ, ಆಕ್ಚುಲಿ ಬೇರೆ ಬೇರೆ ತರ ಬರುತ್ತೆ. ಇನ್ನೊಂದು ಬರುತ್ತೆ ಸಮ್ಮೇಳನ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ಕರೀತಾರೆ. ಇನ್ನು ಕನ್ನಡದಲ್ಲಿ ವಿಶ್ವ ಸಂಸ್ಥೆಯ ಜೈವಿಕ ವೈವಿಧ್ಯತಾ ಸಮಾವೇಶ ಅಂತ ಕರೀತಾರೆ. ಇದು ಕೂಡ ಮಾಡುತ್ತೆ. ಇದು ಸಂಸ್ಥೆ ಏನಂತಾರೆ ಆಕ್ಚುಲಿ ಸ್ಥಾಪನೆ ಆಗಿದೆ ಅಂದ್ರೆ 1992 ಸ್ಥಾಪನೆ ಆಗುತ್ತೆ, ಜಾರಿಗೆ ಬಂದ 1993ರಲ್ಲಿ. ಇದೇ ಮಾಡುತ್ತೆ, ಇದು ಕೂಡ ಪ್ರತಿ ವರ್ಷ ಕಾಪ್ ಮಾಡುತ್ತೆ. ಹೌದಾ. ರೀಸೆಂಟ್ ಆಗಿ ಏನಂದ್ರೆ ಆಕ್ಚುಲಿ ಇದು ಕಾಫ್ 16 ಅಂತ ಮಾಡಿದೆ. ಎಲ್ಲಿ ಮಾಡಿದರೆ ಕೊಲಂಬಿಯಾದಲ್ಲಿ ಮಾಡಿದ್ರು, ಬಟ್ ಅಲ್ಲಿ ಏನಾಗುತ್ತೆ ಅದು ಕೋರಂ ಸಿಗಲಿಲ್ಲ. ಅದಕ್ಕೆ ಮಾಡ್ತಾರೆ ಆ ಒಂದು ಸಮ್ಮೇಳನವನ್ನ ಇಟಲಿಯ ರೋಮ್ ಅಲ್ಲಿ ಸೆಟ್ ಮಾಡ್ತಾ ಹೋಗ್ತಾರೆ. ಎಷ್ಟಿರೋದು ಕಾಫ್ 16 ಆಗಿದೆ. ಇದನ್ನ ನಾವು ಶಾರ್ಟ್ ಕಟ್ ಆಗಿ ಯುನೈಟೆಡ್ ನೇಷನ್ಸ್ CBD ಅಂತ ಕರೀತಾರೆ. CBD ಅಂದ್ರೆ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ಕರೀತಾರೆ. ಇದ್ರದ್ದು ಕಾಫ್ 16, UNFCCC ಬಂದು ಕಾಫ್ 30. ಅದೇ ರೀತಿ ಇನ್ನೊಂದು ಬರುತ್ತೆ UNCCD ಅಂತ ಬರುತ್ತೆ. ಅಂದ್ರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಕಾಂಬ್ಯಾಟ್ ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಕರೀತಾರೆ. ಅಂದ್ರೆ ಮರುಭೂಮೀಕರಣವನ್ನ ಎದುರಿಸಲು ವಿಶ್ವಸಂಸ್ಥೆಯ ಸಮಾವೇಶ ಅಂತ ಕರೀತಾರೆ. ಇದು ಕೂಡ ಪ್ರತಿ ವರ್ಷ ಮಾಡುತ್ತೆ, ಸಮ್ಮೇಳನ ಮಾಡ್ತಾ ಹೋಗುತ್ತೆ. ಅದು ರೀಸೆಂಟ್ ಆಗಿ ಕಾಫ್ 16 ಮಾಡಿದೆ, ಇಲ್ಲಿ ಸೌದಿ ಅರೇಬಿಯಾ ರಿಯಾದಲ್ಲಿ ಮಾಡಿದ್ದಾರೆ. ಓಕೆನಾ. ಸೊ ಇದು ಏನು UNCCD ಇದೆಯಲ್ಲ, ಈ ಸ್ಥಾಪನೆ ಆಗಿದೆ ಯಾವಾಗ 1994ರಲ್ಲಿ. ಸೊ ಜಾರಿಗೆ ಬಂದ ಯಾವಾಗ 1996ರಲ್ಲಿ. ಸೊ ಅದ ನೋಡಿ ಆಕ್ಚುಲಿ ಈ ಕಾಫ್ 17 ಯಾವಾಗ ಆಗ್ತದೆ ಗೊತ್ತಿರ್ಬೇಕಾಗುತ್ತೆ ನಮಗೆ. ಆಗ್ತಿರೋದು ಅಂದ್ರೆ ಸೊ ಕಾಫ್ 26 ಎಲ್ಲಿ ಆಗ್ತಂದ್ರೆ ಮಂಗೋಲಿಯಾದ ಉಲಾನ್ ಬಟಾರ್ ಆಗ್ತದೆ. ಯಾವ್ದದು ಮಂಗೋಲಿಯಾದಲ್ಲಿ ಕಾಫ್ 17 ಆಗುತ್ತೆ. ಇದು ಮಾಡೋದೇನಂತಂದ್ರೆ UNCCD ಅವ್ರು ಮಾಡ್ತಾ ಹೋಗ್ತಾರೆ. ಸೊ ಕನ್ಫ್ಯೂಸ್ ಆಗ್ಬೇಡಿ, ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಇವೆಲ್ಲ ಕೂಡ ಡಿಫ್ರೆಂಟ್ ಆಗಿರುವಂತಹ ಒಂದು ಕನ್ವೆನ್ಷನ್ ಆಗಿರುತ್ತೆ. ಓಕೆನಾ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಔಷಧ ಕುರಿತಾದ 2ನೇ ಆರೋಗ್ಯ ಅಥವಾ ಸಾಂಪ್ರದಾಯಿಕ ಔಷಧ ಕುರಿತಾದ 2ನೇ ವಿಶ್ವ ಆರೋಗ್ಯ ಸಂಸ್ಥೆಯ ಜಾಗತಿಕ ಶೃಂಗಸಭೆಯು ಡ್ಯಾಶ್ ನಲ್ಲಿ ನಡೆಯಲಿದೆ ಅಂತ ಕೊಟ್ಟಿದ್ದಾರೆ. ಹೌದಾ. ಇಂಗ್ಲಿಷ್ ಅಲ್ಲಿ ನೋಡಿ, ದ ಸೆಕೆಂಡ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಗ್ಲೋಬಲ್ ಸಮಿಟ್ ಆನ್
ಟ್ರೆಡಿಷನಲ್ ಮೆಡಿಸಿನ್ ಈಸ್ ಹೆಲ್ಡ್ ಅಂತ ಕೇಳ್ತಾರೆ. ಓಕೆನಾ, ಇದಾಗಿದೆ ಅಂದ್ರೆ ಅದು ನಮ್ಮ ಭಾರತ ದೇಶದಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ನೋಡಿ, ರೀಸೆಂಟ್ ಆಗಿರೋದ್ರೆ ಆಕ್ಚುಲಿ ಸೊ ಸೆಕೆಂಡ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಗ್ಲೋಬಲ್ ಸಮಿಟ್ ಆನ್ ಟ್ರೆಡಿಷನಲ್ ಮೆಡಿಸಿನ್ ಬಗ್ಗೆ ಒಂದು ಸಮ್ಮೇಳನ ಆಯಿತು. ಅದಾಗಿದ್ದು ನಮ್ಮ ಭಾರತದ ನ್ಯೂ ಡೆಲ್ಲಿಯಲ್ಲಿ. ಓಕೆನಾ, ಸೊ ಹಾಗಾಗಿ ಯಾರು ಆರ್ಗನೈಸ್ ಮಾಡಿದ್ರು ನೋಡಿ, ಆರ್ಗನೈಸ್ ಮಾಡಿದ್ರೆ ಅಂದ್ರೆ ಆಯುಷ್ ಸಚಿವಾಲಯ. ಆಯುಷ್ ಅಂದ್ರೆ ಗೊತ್ತು ನಿಮ್ಗಲ್ವಾ, ಆಯುರ್ವೇದ್, ಯೋಗ ಅಂಡ್ ನ್ಯಾಚುರೋಪತಿ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಇದು ಒಂದು ಫುಲ್ ಫಾರ್ಮ್ ಆಗಿದೆ. ಈ ಮಿನಿಸ್ಟರ್ ಏನ್ ಮಾಡ್ತಿದ್ದಾರೆ ಆಕ್ಚುಲಿ ನಮ್ಮ ದೇಶದಲ್ಲಿರುವಂತಹ ಒಂದು ಅಂದ್ರೆ ಆಯುರ್ವೇದಿಕ್ ಪದ್ಧತಿಗಳನ್ನ ಅಥವಾ ಒಂದು ಟ್ರೆಡಿಷನಲ್ ಮೆಡಿಸಿನ್ ಗಳನ್ನ ಏನಂದ್ರೆ ಗ್ಲೋಬಲೈಸ್ ಮಾಡ್ಕೊಳ್ಳೋಕೆ ಈ ಒಂದು ಸಮ್ಮೇಳನ ಮಾಡ್ತಾ ಹೋಗುತ್ತೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಆರೋಗ್ಯ ವ್ಯವಸ್ಥೆಯಲ್ಲಿ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಈ ಒಂದು ಸಮಾವೇಶದ ಮುಖ್ಯ ಉದ್ದೇಶವಾಗಿದ್ದು, ಇದಾಗಿದ್ದು ನಮ್ಮ ಭಾರತ ದೇಶದಲ್ಲಿ. ಓಕೆನಾ, ಆರ್ಗನೈಸ್ ಮಾಡಿದ್ರೆ ಮಿನಿಸ್ಟ್ರಿ ಆಫ್ ದಿ ಆಯುಷ್, ಈ ಒಂದು ಇಲಾಖೆ ಏನಂದ್ರೆ ಈ ಒಂದು ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡಿತ್ತು, ಜೊತೆಗೆ ಕೊಲಾಬರೇಷನ್ ವಿತ್ ದಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ಹಾಗಾಗಿ ಆಪ್ಷನ್ ಸೊ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 2025ರ ಅಂತಾರಾಷ್ಟ್ರೀಯ ಯೋಗ ದಿನದ ದೇಹ ವಾಕ್ಯವೇನು ಅಂತ ಕೇಳ್ತಾರೆ. ವಾಟ್ ಈಸ್ ದ ಥೀಮ್ ಆಫ್ ಇಂಟರ್ನ್ಯಾಷನಲ್ ಯೋಗ ಡೇ ಆಫ್ 2025 ಅಂತ ಕೇಳ್ತಾರೆ. ಓಕೆನಾ, ನೋಡಿ ನಮಗೆ ಪ್ರತಿ ವರ್ಷ ಏನ್ ಮಾಡ್ತೀವಿ ಅಂದ್ರೆ ಆಕ್ಚುಲಿ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸ್ತೀವಿ. ಹಾಗಾಗಿ 2025 ಬಂದಾಗ ಒಂದು ಭೂಮಿಗಾಗಿ ಯೋಗ ಒಂದು ಆರೋಗ್ಯ ಅಂತ ನೋಡಿ, ಇಂಗ್ಲಿಷ್ ನೋಡಿ ಯೋಗ ಫಾರ್ ಒನ್ ಹೆಲ್ತ್, ಒನ್ ಅರ್ತ್ ಅಂಡ್ ಒನ್ ಹೆಲ್ತ್ ಅಂತಿದೆಯಲ್ಲ, ಇದು ಏನಾಗಿತ್ತು 2025ರ ಅಂತಾರಾಷ್ಟ್ರೀಯ ಯೋಗ ದಿನದ ಒಂದು ಘೋಷವಾಕ್ಯ ಅಥವಾ ಥೀಮ್ ಆಗಿತ್ತು, ದೇಹ ವಾಕ್ಯವಾಗಿತ್ತು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡ್ತಾ ಹೋಗೋಣ. ನೋಡಿ, ನಾವೇನಂದ್ರೆ ಇತ್ತೀಚೆಗೆ 11ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನ 2025ರಲ್ಲಿ ಆಚರಣೆ ಮಾಡಿದ್ದೀವಿ. ಸೊ ಹಾಗಾಗಿ ಇದು ಎಲ್ಲಿ ಆಗಿತ್ತಂದ್ರೆ ಇದನ್ನ ಆಚರಣೆ ಮಾಡಿದ್ದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಆಚರಣೆ ಮಾಡ್ತಾರೆ. ಓಕೆನಾ, ಸೊ ಯಾವಾಗ ಮಾಡ್ತೀರಾ ಪ್ರತಿ ವರ್ಷ ಜೂನ್ 21ಕ್ಕೆ ಏನಂದ್ರೆ ಆಕ್ಚುಲಿ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಆಚರಿಸ್ತಾರೆ. ಈ ವರ್ಷದ ಒಂದು ದೇಹ ವಾಕ್ಯವಾಗಿತ್ತು ಯೋಗ ಫಾರ್ ಒನ್ ಹೆಲ್ತ್, ಒನ್ ಅರ್ತ್ ಅಂಡ್ ಒನ್ ಹೆಲ್ತ್ ಅಂತ. ಇದು ಏನಂದ್ರೆ 11ನೇ ಅಂತಾರಾಷ್ಟ್ರೀಯ ಯೋಗದ ಒಂದು ದೇಹ ವಾಕ್ಯ ಅಥವಾ ಘೋಷ ವಾಕ್ಯವಾಗಿತ್ತು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. 2026ರಲ್ಲಿ ಜಾಗತಿಕ ದೊಡ್ಡ ಬೆಕ್ಕುಗಳ ಅಥವಾ ಕ್ಯಾಟ್ಸ್ ಕ್ಯಾವಲೇಷನ್, ಓಕೆ, ಬೆಕ್ಕುಗಳ ಶೃಂಗಸಭೆಯನ್ನ ಯಾವ ದೇಶ ಆಯೋಜಿಸಲಿದೆ ಅಂತ ಕೇಳ್ತಾರೆ. ವಿಚ್ ಕಂಟ್ರಿ ಟು ಹೋಸ್ಟ್ ದ ಗ್ಲೋಬಲ್ ಬಿಗ್ ಕ್ಯಾಟ್ಸ್ ಸಮಿಟ್ ಇನ್ 2026 ಅಂತ ಕೇಳ್ತಾರೆ. ಹೌದಾ, ಸೊ ನಿಮಗೆಲ್ಲ ಗೊತ್ತಿರುತ್ತೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಅಂತ ಕೇಳಿದ್ದಾರೆ. ಹೌದಾ, ಅದೇನ್ ಮಾಡ್ತಿದ್ದಾರೆ ಆಕ್ಚುಲಿ 2026ಕ್ಕೆ ಜಾಗತಿಕ ಮಟ್ಟದಲ್ಲಿ ಸಮಾವೇಶ ಮಾಡ್ತಿದ್ದಾರೆ ಅಂದ್ರೆ ಅದು ನಮ್ಮ ಭಾರತ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ಇಂಡಿಯಾ ಇಸ್ ದ ರೈಟ್ ಆನ್ಸರ್. ನೋಡಿ, ನೋಡ್ತಾ ಹೋಗೋಣ. ಓಕೆ, ನಿಮಗೆಲ್ಲ ಗೊತ್ತಿರುತ್ತೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಅಂತ ಕರೀತಾರೆ. ಇದನ್ನ ಏನಂದ್ರೆ 2023ರಲ್ಲಿ ಭಾರತ ಸರ್ಕಾರ ಆಕ್ಚುಲಿ ಏನ್ ಮಾಡುತ್ತೆ ಈ ಒಂದು ಇದನ್ನ ಅಲೈನ್ಸ್ ಅನ್ನ ಮಾಡ್ತಾ ಹೋಗುತ್ತೆ. ಇದು ಟೋಟಲ್ ಆಗಿ 96 ಕಂಟ್ರಿಗಳು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಓಕೆನಾ, ಇದರ ಹೆಡ್ ಕ್ವಾರ್ಟರ್ ಬಂದು ನಮ್ಮ ಭಾರತದಲ್ಲಿದೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಈ ಒಂದು ಕ್ಯಾಟ್ ಫ್ಯಾಮಿಲಿಗಳನ್ನ ಸಂರಕ್ಷಣೆ ಮಾಡೋದು, ವಿಶೇಷವಾಗಿ 7 ಕ್ಯಾಟ್ ಫ್ಯಾಮಿಲಿಗಳಾಗಿರುವಂತಹ ಯಾವ್ದು ಸೊ ಜಾಗ್ವಾರ್ ಇದೆ, ಸ್ನೋ ಲಿಯೋಪಾರ್ಡ್ ಇದೆ, ಪೂಮಾ ಇದೆ, ಲಿಯೋಪಾರ್ಡ್ ಇದೆ, ಲಯನ್ ಇದೆ, ಟೈಗರ್ ಇದೆ, ಚೀತಾ ಇದೆ. ಓಕೆ, ಈ 7 ತರದ ಏನಂದ್ರೆ ಒಂದು ಬೆಕ್ಕಿನ ಜಾತಿಗಳನ್ನ ಸಂರಕ್ಷಣೆ ಮಾಡೋದು ಈ ಒಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ನ ಒಂದು ಮುಖ್ಯ ಉದ್ದೇಶವಾಗಿದೆ. ಇದನ್ನ 2026 ಒಂದು ಗ್ಲೋಬಲ್ ಸಮಿಟ್ ಮಾಡುತ್ತಿದ್ದಾರೆ ಅಂದ್ರೆ ಅದು ನಮ್ಮ ಭಾರತದಲ್ಲಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೋಡಿ, ಆಕ್ಚುಲಿ ಏನು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಇದೆಯಲ್ಲ, ಇದನ್ನ ಸ್ಥಾಪನೆ ಮಾಡಿದಾಗ ಅಂದ್ರೆ 2023 ಮಾಡ್ತಾರೆ. ಇದು ಯಾರಲ್ಲಿ ಕೆಲಸ ಮಾಡ್ತಿದ್ದಾರೆ, ಇದು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ಓಕೆನಾ, ಇದರಲ್ಲಿ ಟೋಟಲ್ ಆಗಿ 7 ಬಿಗ್ ಮೇಜರ್ ಕ್ಯಾಟ್ಸ್ ಗಳಿದೆ. ಸೊ ಟೈಗರ್, ಲಯನ್, ಲಿಯೋಪಾರ್ಡ್, ಸ್ನೋ ಲಿಯೋಪಾರ್ಡ್, ಚೀತಾ, ಜಾಗ್ವಾರ್ ಮತ್ತೆ ಪೂಮಾ ಇದೆ. ಓಕೆನಾ, ಪ್ರೆಸೆಂಟ್ ಆಗಿ ಎಷ್ಟು 96 ಕಂಟ್ರಿಗಳು ಇದಕ್ಕೆ ಒಂದು ಮೆಂಬರ್ ಕಂಟ್ರಿಗಳಾಗಿರುತ್ತೆ ಗೊತ್ತಿರಬೇಕು ನಿಮಗೆ. ದಟ್ಸ್ ಇಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 8ನೇ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಸಭೆ 2025ರಲ್ಲಿ ಎಲ್ಲಿ ನಡೀತು ಅಂತ ಕೇಳ್ತಾರೆ. ಸೊ 8th ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಅಸೆಂಬ್ಲಿ ಎಲ್ಲಿ ಅಂತ ಕೇಳ್ತಾರೆ. ಸೊ ಅದಾಗಿದೆ ಏನಂದ್ರೆ ಆಕ್ಚುಲಿ ಅದು ನಮ್ಮ ಭಾರತದಲ್ಲಿ ಆಯಿತು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ಇಂಡಿಯಾ ಇಸ್ ದ ರೈಟ್ ಆನ್ಸರ್. ನೋಡಿ, ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಇದೆಯಲ್ಲ, ಇತ್ತೀಚೆಗೆ ಒಂದು 8ನೇ ಒಂದು ಅಸೆಂಬ್ಲಿ ಅಧಿವೇಶನ ಒಂದು ಸಮಾವೇಶ ಆಯಿತು. ಆಗಿದ್ದಿಲ್ಲ ಅಂದ್ರೆ ನಮ್ಮ ಭಾರತ ನ್ಯೂ ಡೆಲ್ಲಿಯಲ್ಲಿ. ಇದರ ಥೀಮ್ ಏನಾಗಿತ್ತು ಅಂದ್ರೆ ನೋಡಿ, ಗ್ಲೋಬಲ್ ಕೋಆಪರೇಷನ್ ಫಾರ್ ಸೋಲಾರ್ ಅಡಾಪ್ಟೇಷನ್, ಪಾಲಿಸಿ ಅಲೈನ್ಮೆಂಟ್, ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂಡ್ ಸೋಲಾರ್ ಫೈನಾನ್ಸ್ ಅನ್ನೋದ್ರಲ್ಲಿ ಆಕ್ಚುಲಿ 2025 ಒಂದು ಈ ಒಂದು ಅಸೆಂಬ್ಲಿಯ ಒಂದು ಥೀಮ್ ಅಥವಾ ಫೋಕಸ್ ಏರಿಯಾ ಆಗಿತ್ತು. ಅಂದ್ರೆ ಮೇಜರ್ ಆಗಿ ಸೋಲಾರ್ ಎನರ್ಜಿ ಬಗ್ಗೆ ಸಾಕಷ್ಟು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ರೈಟ್. ಇನ್ನು ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಅಥವಾ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಇದೆಯಲ್ಲ, ಇದ್ರ ಬಗ್ಗೆ ನೋಡಿದ್ರೆ ನೋಡಿ, ಇದೊಂದು ಏನಾಗಿದೆ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆಗಿದೆ. ಇದೊಂದು ಅಂತಾರಾಷ್ಟ್ರೀಯ ಅಂತರ್ ಸರ್ಕಾರಿ ಸಂಘಟನೆಯಾಗಿದೆ. ಇದನ್ನ
2015ರಲ್ಲಿ ಭಾರತ ಮತ್ತೆ ಫ್ರಾನ್ಸ್ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಏನು COP21 ನಡೀತಾ ಪ್ಯಾರಿಸ್ ಅಲ್ಲಿ ಈ ಒಂದು ಒಕ್ಕೂಟವನ್ನ ರಚನೆ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಸೋಲಾರ್ ಎನರ್ಜಿಯನ್ನ ಸಸ್ಟೇಬಲ್ ಆಗಿ ಬಳಸಿಕೊಳ್ಳುವಂಥದ್ದು. ಇದರ ಕೇಂದ್ರ ಕಚೇರಿ ಬಂದು ಹರಿಯಾಣದ ಗುರುಗ್ರಾಮದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ. ಓಕೆನಾ. ಇದರಲ್ಲಿ ಪ್ರಸ್ತುತವಾಗಿ 100ಕ್ಕಿಂತ ಹೆಚ್ಚು ಕಂಟ್ರಿಗಳು ಇದರಲ್ಲಿ ಅಂದ್ರೆ ಸಿಗ್ನೇಟರಿ ಆಗಿದೆ. 90ಕ್ಕಿಂತ ಹೆಚ್ಚು ಕಂಟ್ರಿಗಳು ಇದಕ್ಕೆ ಫುಲ್ ಟೈಮ್ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದೆ. ಓಕೆನಾ. ದಟ್ ಈಸ್ ಕಾಲ್ಡ್ ದ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಕರೀತಾರೆ. ನೋಡಿ ರೀಸೆಂಟ್ ಆಗಿ KSET ಎಕ್ಸಾಮ್ ಕೇಳಿದ. ಏನ್ ಕೇಳಿದ? ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳ ಪರಿಹರಿಸಿಕೊಟ್ಟಿದೆ. ನೋಡ್ತೋಗೋಣ. ISA ಇದು ಜಾಗತಿಕ ಅಂತರ ಸರ್ಕಾರಿ ಸಂಸ್ಥೆಯಾಗಿದ್ದು ಇಂಗಾಲ ತಟಸ್ಥ ಭವಿಷ್ಯಕ್ಕಾಗಿ ಸೌರಶಕ್ತಿ ಅಳವಡಿಕೆಯನ್ನ ಉತ್ತೇಜಿಸಲು ಸಂವಿಧಾನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಎರಡನೇ ನೋಡಿ, ಇದು ಭಾರತ ಜರ್ಮನಿ ಅಲ್ಲ, ಭಾರತ ಮತ್ತೆ ಫ್ರಾನ್ಸ್ ಅಲ್ವಾ. ಸೊ ಹಾಗಾಗಿ ಎರಡನೇ ಹೇಳಿಕೆ ತಪ್ಪಾಗುತ್ತೆ. ಇದರ ಕೇಂದ್ರ ಕಚೇರಿ ಜರ್ಮನಿ ಭಾರತ ಕೊಟ್ಟಿದ್ದಾರೆ ಅಲ್ಲ, ಹರಿಯಾಣದ ಗುರುಗ್ರಾಮ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪಾಗುತ್ತೆ. ಜೊತೆಗೆ ಸಾರ್ಕ್ ಮತ್ತು ಎಲ್ಲ ರಾಷ್ಟ್ರಗಳು ಪ್ರದೇಶ ಕೊಟ್ಟಿದ್ದಾರೆ, ನೋ ಅಲ್ಲ. ಸೊ ಹಾಗಾಗಿ ಇಲ್ಲಿ 4A ಮಾತ್ರ ಸರಿಯಾದ ಉತ್ತರ ಆಗುತ್ತೆ. ರೀಸೆಂಟ್ ಆಗಿ ಇದು KSET ಎಕ್ಸಾಮ್ ಇರುವಂತಹ ಪ್ರಶ್ನೆ ಆಗಿದೆ ರಿಗಾರ್ಡಿಂಗ್ ದ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ. ಓಕೆನಾ. ಎಸ್. ನೆಕ್ಸ್ಟ್ ನೋಡ್ತಗೋಣ. 18ನೇ ಪ್ರವಾಸ ಭಾರತೀಯ ದಿವಸವನ್ನ ಡ್ಯಾಶ್ ನಲ್ಲಿ ಆಚರಿಸಲಾಯಿತು ಅಂತ ಕೇಳ್ತಾರೆ. ಸೊ 18th ಪ್ರವಾಸ ಭಾರತೀಯ ದಿವಸ್ ಸೆಲೆಬ್ರೇಟೆಡ್ ಅಂತ ಕೇಳ್ತಾರೆ. ಅದು ಆಚರಿಸಿದಿಲ್ಲ ಅಂದ್ರೆ ಸೊ ಒಡಿಶಾದ ಭುವನೇಶ್ವರ್ ಪಟ್ಟಣದಲ್ಲಿ, ಭುವನೇಶ್ವರಿಯಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇತ್ತೀಚೆಗೆ ಏನಂತಂದ್ರೆ ನಮ್ಮ ದೇಶದಲ್ಲಿ ಸೊ ಏನು 18ನೇ ಪ್ರವಾಸಿ ಭಾರತೀಯವನ್ನು ಆಚರಿಸ್ತಾರೆ. ಅದು ಎಲ್ಲಿ ಅಂತಂದ್ರೆ ಸೊ ಒಡಿಶಾದ ಭುವನೇಶ್ವರಲ್ಲಿ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ಏನು ಜನವರಿ 9ಕ್ಕೆ ಸೊ ಗಾಂಧೀಜಿ ಏನ್ ಮಾಡ್ತಾರೆ ಭಾರತಕ್ಕೆ ಬರ್ತಾರಲ್ವಾ. ಹಾಗಾಗಿ ಆ ಕಾರಣಕ್ಕೆ ಏನ್ ಮಾಡ್ತಾರೆ ಪ್ರತಿ 2 ವರ್ಷಕ್ಕೊಮ್ಮೆ ಏನ್ ಮಾಡ್ತೀವಿ ಅಂದ್ರೆ ನಾವು ಜನವರಿ 9ನ್ನ ಪ್ರವಾಸಿ ಭಾರತ ದಿವಸ ಅಂತ ಕರೀತೀವಿ, ಆಚರಣೆ ಮಾಡ್ತಾರೆ. ಯಾರು ಮಾಡ್ತಾರೆ ಇದು ಮಾಡುವಂಥದ್ದು? ಮಿನಿಸ್ಟ್ರಿ ಆಫ್ ದಿ ಎಕ್ಸ್ಟರ್ನಲ್ ಅಫೇರ್ಸ್, ವಿದೇಶಾಂಗ ವ್ಯವಹಾರ ಮಾಡುತ್ತೆ. ಆಕ್ಚುಲಿ ಈ ಒಂದು ಸಮ್ಮೇಳನ ಮಾಡ್ತಾ ಹೋಗುತ್ತೆ. ಓಕೆನಾ. ಸೊ ಹಾಗಾಗಿ ಇದರ ಥೀಮ್ ಏನಾಗಿತ್ತು ಈ ವರ್ಷದ್ದು? ಡಯಾಸ್ಪೋರಾಸ್ ಕಾಂಟ್ರಿಬ್ಯೂಷನ್ ಟು ವಿಕಸಿತ್ ಭಾರತ್ ಅಂತ. ಇದು ಅಂದ್ರೆ 2025ರ 18ನೇ ಪ್ರವಾಸ ಭಾರತೀಯ ದಿವಸದ ಒಂದು ದೇಹ ವಾಕ್ಯವಾಗಿತ್ತು. ಅಂದ್ರೆ ಡಯಾಸ್ಪೋರಾಸ್ ಕಾಂಟ್ರಿಬ್ಯೂಷನ್ ಟು ವಿಕಸಿತ್ ಭಾರತ್ ಅಂತ ಕರೀತಾರೆ. ಇಲ್ಲಿ ನೋಡಿ ಏನಂದ್ರೆ ಸೊ ವಿಕಸಿತ್ ಭಾರತ 2047ರ ಗುರಿಯಲ್ಲಿ ಸೊ ವಿದೇಶಿ ಭಾರತೀಯರ ಕೊಡುಗೆ ಬಗ್ಗೆ ಆಕ್ಚುಲಿ ಒಂದು ಥೀಮ್ ಇಟ್ಕೊಂಡು ಆಚರಣೆ ಮಾಡ್ತಾ ಹೋಗ್ತಾರೆ. ಅದು ಒಡಿಶಾದ ಭುವನೇಶ್ವರಲ್ಲಿ 18ನೇ ಪ್ರವಾಸಿ ಭಾರತೀಯ ದಿವಸ ಆಗಿತ್ತು. ಓಕೆನಾ. ಎಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಗೋಣ. 9ನೇ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ 2025 ಡ್ಯಾಶ್ ನಡೀತು ಅಂತ ಕೇಳ್ತಾರೆ. ಸಮಾವೇಶ 9th ಇಂಡಿಯಾ ಮೊಬೈಲ್ ಕಾಂಗ್ರೆಸ್ 2025 ಅಂತ ಕೇಳ್ತಾರೆ. ಅದಾಗಿದ್ದಿಲ್ಲ ಅಂತಂದ್ರೆ ಆಕ್ಚುಲಿ ನ್ಯೂ ಡೆಲ್ಲಿ ಆಗಿತ್ತು. ಅದು ಏನಂದ್ರೆ ನವದೆಹಲಿಯಲ್ಲಿ ಒಂದು ಏನಂದ್ರೆ 9ನೇ ಭಾರತ ಮೊಬೈಲ್ ಕಾಂಗ್ರೆಸ್ 2025ರ ಸಮಾವೇಶ ಜರುಗಿತ್ತಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡ್ತಗೋಣ. ಇತ್ತೀಚೆಗೆ ಏನಂತಂದ್ರೆ ಆಕ್ಚುಲಿ ಸೊ 9ನೇ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಸಮ್ಮೇಳನ ಆಯ್ತು 2025ರಲ್ಲಿ. ಇದಾಗಿದ್ದು ನವದೆಹಲಿಯಲ್ಲಿ. ಇಲ್ಲಿ ಏನ್ ಡಿಸ್ಕಸ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಒಂದು 6G ತಂತ್ರಜ್ಞಾನದ ಬಗ್ಗೆ, ಜೊತೆಗೆ ಡಿಜಿಟಲ್ ಮೂಲಭೂತ ಸೌಕರ್ಯದ ಬಗ್ಗೆ, ಪ್ರದರ್ಶನದ ಬಗ್ಗೆ, ಜೊತೆಗೆ ಭಾರತದ ತಾಂತ್ರಿಕ ಪ್ರಗತಿ ಬಗ್ಗೆ ಅಂದ್ರೆ ಜಗತ್ತಿನ ವರ್ಷದ ಬಗ್ಗೆ ಈ ಒಂದು ಸಮ್ಮೇಳನದಲ್ಲಿ ಸಾಕಷ್ಟು ಚರ್ಚೆ ಮಾಡ್ತಾ ಹೋಗ್ತಾರೆ. ಥೀಮ್ ಏನಾಗಿತ್ತು ಅಂದ್ರೆ ಇನ್ನೋವೇಟಿವ್ ಟ್ರಾನ್ಸ್ಫರ್ ಅಂತ. ಥೀಮ್ ಏನಾಗಿತ್ತು? ಇನ್ನೋವೇಟಿವ್ ಟ್ರಾನ್ಸ್ಫರ್ ಶೋಕೇಸ್ ಇಂಡಿಯಾಸ್ ಪ್ರೋಗ್ರೆಸ್ ಇನ್ 6G ಟೆಕ್ನಾಲಜಿ ಅಂಡ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದೇನಂದ್ರೆ ಈ ಒಂದು ಸಮಾವೇಶದ ಒಂದು ಥೀಮ್ ಆಗಿತ್ತು ಅಂತ ಗೊತ್ತಿರಬೇಕು ನಿಮಗೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಅಲ್ಲಿ ಕೂಡ ಮೋದಿ ಅವರು ಕೂಡ ಹೇಳ್ತಾರೆ ಹೌದಾ. ಇಲ್ಲಿ ಅಂದ್ರೆ ಮೇಜರ್ ಆಗಿ 6G ಬಗ್ಗೆ, ಕ್ವಾಂಟಮ್ ಕಮ್ಯುನಿಕೇಶನ್ ಬಗ್ಗೆ, ಸೆಮಿ ಕಂಡಕ್ಟರ್ಸ್ ಬಗ್ಗೆ, ಆಪ್ಟಿಕಲ್ ಅಡ್ರೆಸ್ ಬಗ್ಗೆ ಕೂಡ ಸಾಕಷ್ಟು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಸೊ ಇದೊಂದು ಏಷ್ಯಾದ ಲಾರ್ಜೆಸ್ಟ್ ಟೆಲಿಕಾಮ್ ಮತ್ತು ಟೆಕ್ನಾಲಜಿ ಇವೆಂಟ್ ಅಂತ ಕೂಡ ಹೇಳ್ತಾರೆ. 2026 ಅಂತ ಒಂದು ಸಮ್ಮೇಳನ ಅಂತ ಕೂಡ ಹೇಳ್ತಾರೆ ಈ ಒಂದು ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಬಗ್ಗೆ. ಓಕೆನಾ. ಎಸ್. ನೆಕ್ಸ್ಟ್ ನೋಡ್ತಗೋಣ. 2025ರ ಜಾಗತಿಕ ಬಾಹ್ಯಾಕಾಶ ಪರಿಶೋಧನಾ ಶೃಂಗಸಭೆಯು ಈ ಕೆಳಗಿನ ಯಾವ ದೇಶದಲ್ಲಿ ನಡೆದಿದೆ ಅಂತ ಕೇಳ್ತಾರೆ. ಗ್ಲೋಬಲ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಸಮಿಟ್ ಆಫ್ 2025 ಅಂಡ್ ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಕಂಟ್ರಿ ಅಂತ ಕೇಳ್ತಾರೆ. ಅದಾಗಿದ್ದಿಲ್ಲ ಅಂತಂದ್ರೆ ಆಕ್ಚುಲಿ ನಮ್ಮ ಭಾರತದಲ್ಲಿ. ಸೊ ಹಾಗಾಗಿ ಆಪ್ಷನ್ ಎ ಇಂಡಿಯಾ ಇಸ್ ದ ರೈಟ್ ಆನ್ಸರ್. ನೋಡ್ತಗೋಣ. ಸೊ ಗ್ಲೋಬಲ್ ಅಂದ್ರೆ 12ನೇ ಗ್ಲೋಬಲ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಸಮಿಟ್ ಆಯ್ತು 2025. ಇದಾಗಿದ್ದಿಲ್ಲ ಅಂತಂದ್ರೆ ನ್ಯೂ ಡೆಲ್ಲಿ ಆಗುತ್ತೆ. ಇಲ್ಲಿ ಏನ್ ಮಾಡ್ತಾರೆ ಫೋಕಸ್ ಆಗಿ ಇದೊಂದು 12th ಎಡಿಷನ್ ಆಗಿತ್ತು. ಥೀಮ್ ಏನಾಗಿತ್ತು ನೋಡಿ, ರೀಚಿಂಗ್ ನ್ಯೂ ವರ್ಲ್ಡ್ಸ್ focused on the space exploration, renaissance and private sector participation in the ISRO ಮಿಷನ್ ಬಗ್ಗೆ ಅಂದ್ರೆ ಅದು ಥೀಮ್ ಆಗಿ ಇಟ್ಕೊಂಡು ಅಂದ್ರೆ ಆಕ್ಚುಲಿ ಸ್ಪೇಸ್ ಟೆಕ್ನಾಲಜಿಗಳ ಬಗ್ಗೆ ಸಾಕಷ್ಟು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ ಈ ಒಂದು ಸೊ ಗ್ಲೋಬಲ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಸಮಿಟ್ ಅಲ್ಲಿ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. AI ಶೃಂಗಸಭೆ 2025. AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಶೃಂಗಸಭೆ 2025 ಎಲ್ಲಿ ನಡೆಯುತ್ತೆ ಅಂತ ಕೇಳ್ತಾರೆ. AI ಸಮಿಟ್ 2025 ಅಂತ ಕೇಳ್ತಾರೆ. ಇದಾಗಿದ್ದು ಕೂಡ ಇಲ್ಲ ಅಂತಂದ್ರೆ ಫ್ರಾನ್ಸ್ ದೇಶದ ಪ್ಯಾರಿಸ್ ಅಲ್ಲಿ.
ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡ್ತಾ ಹೋಗೋಣ. ನೋಡಿ, ರೀಸೆಂಟ್ ಆಗಿ ಅಂದ್ರೆ ಆಕ್ಚುಲಿ ಎಐ ಆಕ್ಷನ್ ಶೃಂಗಸಭೆ ಅಥವಾ ಸಮಿಟ್ ಆಯ್ತು 2025ರಲ್ಲಿ. ಇದಾಗಿದೆ ಅಂತಂದ್ರೆ ಆಕ್ಚುಲಿ ಪ್ಯಾರಿಸ್ ನ ಫ್ರಾನ್ಸ್ ಅಲ್ಲಿ ಆಯ್ತು. ಓಕೆನಾ. ಸೊ ಹಾಗಾಗಿ ಅಂದ್ರೆ ಇದು ಭಾರತ ಮತ್ತೆ ಫ್ರಾನ್ಸ್ ಏನಂದ್ರೆ ಜಂಟಿಯಾಗಿ ಈ ಒಂದು ಸಮಿಟ್ ಅನ್ನ ಏನಂದ್ರೆ ಅಲ್ಲಿ ಆರ್ಗನೈಸ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಮೇಜರ್ ಆಗಿ ಕೃತಕ ಬುದ್ಧಿಮತ್ತೆಯ ಸುರಕ್ಷತೆ ಅಂದ್ರೆ ಸೇಫ್ಟಿ, ನೈತಿಕತೆ ಎಥಿಕ್ಸ್ ಮತ್ತೆ ಜಾಗತಿಕ ನಿಯಮಗಳ ಬಗ್ಗೆ ಸಾಕಷ್ಟು ಇಲ್ಲಿ ಈ ಒಂದು ಸಮಾವೇಶದಲ್ಲಿ ಚರ್ಚೆ ಮಾಡ್ತಾರೆ. ಓಕೆ, ಇದು ಆರ್ಗನೈಸ್ ಮಾಡಿದ್ದಾರೆ ಅಂದ್ರೆ ಭಾರತ ಮತ್ತೆ ಫ್ರಾನ್ಸ್ ಆಗಿದ್ದಲ್ಲಿ ಫ್ರಾನ್ಸ್ ದೇಶದ ಪ್ಯಾರಿಸ್ ಅಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 8ನೇ ಹಿಂದೂ ಮಹಾಸಾಗರ ಸಮ್ಮೇಳನ 2025 ಡ್ಯಾಶ್ ನಲ್ಲಿ ನಡೀತು ಅಂತ ಕೇಳ್ತಾರೆ. 8th ಇಂಡಿಯನ್ ಓಷನ್ ಕಾನ್ಫರೆನ್ಸ್ 2025 ಅಂತ ಕೇಳ್ತಾರೆ. ಇದಾಗಿದೆ ಅಂತಂದ್ರೆ ಆಕ್ಚುಲಿ ಇದು ಆಗಿದ್ದು ಓಮನ್ ದೇಶದಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡ್ತಾ ಹೋಗೋಣ. ನೋಡಿ, 8ನೇ ಹಿಂದೂ ಮಹಾಸಾಗರ ಸಮ್ಮೇಳನ ಅಥವಾ 8th ಇಂಡಿಯನ್ ಓಷನ್ ಕಾನ್ಫರೆನ್ಸ್ ಆಯ್ತು 2025ರಲ್ಲಿ. ಇದಾಗಿದೆ ಅಂದ್ರೆ ಆಕ್ಚುಲಿ ಓಮನ್ ನ ಮುಸ್ಕಾಟ್ ಅಲ್ಲಿ ಆಯ್ತು. ಓಕೆ, ಇದಾಗಿದೆ ಅಂದ್ರೆ ಆಕ್ಚುಲಿ ಓಮನ್ ದೇಶದ ಮಸ್ಕತ್ ಅಲ್ಲಿ ಏನಂದ್ರೆ ಈ ಒಂದು ಸಮ್ಮೇಳನ ಮಾಡ್ತಾ ಹೋಗ್ತಾರೆ. ಇಲ್ಲಿ ಅಂದ್ರೆ ಮೇಜರ್ ಆಗಿ ಹಿಂದೂ ಮಹಾಸಾಗರದಲ್ಲಿ ಸಮುದ್ರ ಭದ್ರತೆ ಅಂದ್ರೆ ಈ ಒಂದು ಸಿ ಸೆಕ್ಯೂರಿಟಿ ಬಗ್ಗೆ, ಒಂದು ಟ್ರೇಡ್ ಕೋಆಪರೇಷನ್ ಬಗ್ಗೆ ಮತ್ತೆ ಅಲ್ಲಿ ಅಂದ್ರೆ ಸಾಕಷ್ಟು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಓಕೆ, ಇದಾಗಿದೆ ಅಂತಂದ್ರೆ ಒಮನ್ ದೇಶದ ಮಸ್ಕತ್ ಅನ್ನುವಂತ ಒಂದು ಪ್ರದೇಶದಲ್ಲಿ. ಸೊ ಅದಾಗಿದೆ 8ನೇ ಹಿಂದೂ ಮಹಾಸಾಗರ ಸಮ್ಮೇಳನ ಅಥವಾ 8th ಇಂಡಿಯನ್ ಓಷನ್ ಕಾನ್ಫರೆನ್ಸ್ ಆಫ್ 2025 ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೆಮಿಕಾನ್ ಇಂಡಿಯಾ 2025 ಶೃಂಗಸಭೆ ಡ್ಯಾಶ್ ದಲ್ಲಿ ನಡೆಯಿತು ಅಂತ ಕೇಳ್ತಾರೆ. ದ ಸೆಮಿಕಾನ್ ಇಂಡಿಯಾ 2025 ಸಮಿಟ್ ಎಲ್ಲ ಅಂತ ಕೇಳ್ತಾರೆ. ಇದಾಗಿದೆ ಅಂದ್ರೆ ನಮ್ಮ ಭಾರತದಲ್ಲಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೋಡ್ತಾ ಹೋಗೋದ್ರ ಬಗ್ಗೆ ನೋಡಿ, ರೀಸೆಂಟ್ ಆಗಿ ಸೆಮಿಕಾನ್ ಇಂಡಿಯಾ ಅಥವಾ ಸೆಮಿ ಕಂಡಕ್ಟರ್ ಆನ್ ಇಂಡಿಯಾ 2025 ಅಂತ ಹೇಳಿದ್ರು ಸಮಾವೇಶ ಆಗುತ್ತೆ. ಇದಾಗಿದ್ದು ನವದೆಹಲಿಯಲ್ಲಿ. ಓಕೆನಾ. ಇದರಲ್ಲಿ ಅಂದ್ರೆ ಮೇಜರ್ ಆಗಿ ಸೊ ಇದನ್ನ ಭಾರತವನ್ನ ಜಾಗತಿಕವಾಗಿ ಸೆಮಿ ಕಂಡಕ್ಟರ್ ಹಬ್ ಮಾಡುವಂತದ್ದು ಈ ಒಂದು ಸಮಾವೇಶದ ಮುಖ್ಯ ಉದ್ದೇಶವಾಗಿತ್ತು. ಜೊತೆಗೆ ನಿವಿಡಿಯಾ ಮತ್ತೆ ಇಂಟೆಲ್ ಅಂತ ಕಂಪನಿಗಳ ಸಹಭಾಗಿತ್ವ ಕೂಡ ಆಕ್ಚುಲಿ ಇದ್ರ ಬಗ್ಗೆ ಚರ್ಚೆಯನ್ನ ಇಲ್ಲಿ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ದಟ್ ಈಸ್ ಕಾಲ್ಡ್ ದ ಸೆಮಿಕಾನ್ ಅಥವಾ ಸೆಮಿ ಕಂಡಕ್ಟರ್ ಇಂಡಿಯಾ 2025 ಸಮಿತಿ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಇದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಇದಿಷ್ಟು 2025ರಿಂದ ಅಂದ್ರೆ ಜನವರಿಯಿಂದ ಡಿಸೆಂಬರ್ ಆಗಿರುವಂತಹ ಎಲ್ಲ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಸಮ್ಮೇಳನಗಳನ್ನ ಈ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಕೂಡ ಇನ್ನು ಮುಂದೆ ಬೇಕನ್ಕೊಂಡ್ರು ಕೂಡ ಏನಂದ್ರೆ ನನಗೆ ಸೊ ನಾನು ಇದರಿಂದ ಸುಮಾರು ಅಟ್ ಲೀಸ್ಟ್ 500 ಲೈಕ್ಸ್ ಗಳನ್ನ ಈ ಒಂದು ವಿಡಿಯೋಗೆ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀನಿ. ಇದು ಚೆನ್ನಾಗಿ ಬಂತಂದ್ರೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ರಿಮೈನಿಂಗ್ ಇಂಡಿಯಾದ ಸಮಾವೇಶಗಳು ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ನೆಕ್ಸ್ಟ್ ಏನಂದ್ರೆ ಸೊ ಇಂಟರ್ನ್ಯಾಷನಲ್ ಇಂಡೆಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದೇ ರೀತಿ ಅವಾರ್ಡ್ಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಹಾಗಾಗಿ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಓಕೆ, ಮತ್ತೆ ನೆಕ್ಸ್ಟ್ ಕ್ಲಾಸ್ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು.